Hello Kannada film community, welcome to another episode of Vantara podcast. ಇವತ್ತು ನಮ್ಮ ಜೊತೆ ಇಬ್ಬನಿ ತಬ್ಬಿದ ಇಳಿಯಲ್ಲಿ ಟೀಮ್ ಇದೆ. ನಮಸ್ಕಾರ ಎಲ್ರಿಗೂ, ನಾನು ವಿಹಾನ್. ನಮಸ್ಕಾರ, ನಾನು ಅಂಕಿತಾ ಅಮರ್. ನಮಸ್ಕಾರ, ನಾನು ಮೈರಿ ನಟರಾಜ. ಈಗ ಇಬ್ಬನಿ ತಪ್ಪಿದ ಎಳೆಯಲ್ಲಿ ಒಂಥರ ಟೈಟಲ್ ಇಟ್ಸ್ ಸೋ ಪೊಯೆಟಿಕ್ ಆಗಿದೆ. ಏನದು, ವಾಟ್ ಇಸ್ ದ ಟೈಟಲ್? ಅದು ಏನ್ ಹೇಳಕ್ಕೆ ಟ್ರೈ ಮಾಡ್ತಿದೆ ಅಂತ ನಿಮಗೆ ಅನ್ಸುತ್ತೆ? ಇಬ್ಬನಿ ಇಳೆಯನ್ನ ತಪ್ಪಿದಾಗ ಆ ಒಂದು ದೃಶ್ಯಾವಳಿ ಎಷ್ಟು ಚೆನ್ನಾಗಿರುತ್ತೆ. ಕಣ್ಣಿಗೆ ಅದೊಂಥರ ಹಬ್ಬ ಅಂತಂದ್ರೆ ಒಂದು ಸೆಲೆಬ್ರೇಷನ್. ಆ ಸೆಲೆಬ್ರೇಷನ್ ನಮ್ಮ ಸಿನಿಮಾದಲ್ಲಿ ಸಿನಿಮಾಟೋಗ್ರಫಿಯಿಂದ ಆಗಲಿ ಅಥವಾ ಮ್ಯೂಸಿಕ್ ಇಂದ ಆಗಲಿ ಅಥವಾ ಬಣ್ಣಗಳಿಂದ ಆಗಲಿ ಓವರ್ ಆಲ್ ಇಬ್ಬನಿ ತಬ್ಬಿದ ಇಳೆಯಲಿ ಅಂತ ಹೇಳಿದ್ರೆ ದಟ್ ಒನ್ ಮ್ಯಾಜಿಕಲ್ ಮೂಮೆಂಟ್ ವೇರ್ ದಿ ಇಬ್ಬನಿ ಹಗ್ಸ್ ದಿ ಗ್ರಾಸ್ ಆ್ಯಂಡ್ ಆ ಒಂದು ಸನ್ಶೈನ್ ಬಿದ್ದಾಗ ಎಷ್ಟು ಅದ್ಭುತವಾಗಿ ಕಾಣಿಸುತ್ತೆ. ಅದೇ ರೀತಿ ನಮ್ಮ ಸಿನಿಮಾ. How did the whole project happen? ಹೆಂಗೆ ಈ ಪ್ರಾಜೆಕ್ಟ್ ಸಿಕ್ತು ಅಂತಾನ, ಚಂದ್ರಜಿತ್ ಬೆಳ್ಳಿಯಪ್ಪ ನಮ್ಮ ಡೈರೆಕ್ಟರ್, ಅವ್ರು ನಂಗೆ ಮೆಸೇಜ್ ಮಾಡಿದರು ಹಿಂಗೆ ಒಂದು ಸಲ ಸಿಗೋಣ ಅಂತ. ಸೊ ಅವಾಗ ಇಬ್ಬರು ಮೀಟ್ ಆದ್ವಿ ಸ್ಟಾರ್ಬಕ್ಸಲ್ಲಿ. ಸೊ ಆಮೇಲೆ ಅವ್ರು ನೋಡಿ, ನಾನು ಜಸ್ಟ್ ನೋಡ್ಬೇಕಿತ್ತು ನಿಮ್ಗೆ ಅಷ್ಟೇ, ಬಟ್ ಇವಾಗ ನಾನು ನಿಮಗೆ ಸ್ಕ್ರಿಪ್ಟ್ ಹೇಳ್ತೀನಿ ಅಂತ ಹೇಳಿದ್ರು. ನಾನು ಹೇಳಿದೆ, ಬಟ್ ಆನ್ ಒಂದು ಕಂಡೀಷನ್, ಬೆಳಗ್ಗೆ 5:30 ಬಂದು ಸ್ಕ್ರಿಪ್ಟ್ ಹೇಳ್ಬೇಕಂತ ಹೇಳಿದ್ದೆ. ಸೊ ಬಂದಿದ್ರು, ಬೆಳಗ್ಗೆ ಮಳೆ ಬರ್ತಿತ್ತು, ಒಂದು 5:36 ಹಂಗೆ ಮನೆಗೆ ಬಂದು ಅವಾಗ ಸ್ಕ್ರಿಪ್ಟ್ ಹೇಳಿದ್ರು. ಸೊ ಸ್ಕ್ರಿಪ್ಟ್ ಹೇಳಾದ್ಮೇಲೆ ನಾನು ಸ್ವಲ್ಪ ಚೂಸಿ ಜಾಸ್ತಿ, ಹಂಗಾಗಿ ಮತ್ತೆ ಅವ್ರಿಗೊಂದು ಮೆಸೇಜ್ ಆಗದೆ, ಇಲ್ಲ ನಂಗೆ ಬೇಡ ಅನಿಸ್ತಾ ಇದೆ, ನಾನು ಸಿನಿಮಾ ಇಂಡಸ್ಟ್ರಿಲಿ ಮಾಡೋಕ್ಕೆ ಅಂದರೆ ಇಲ್ಲ ಕಂಟಿನ್ಯೂ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದೆ. ಆಮೇಲೆ ಅಗೇನ್ ಹಿ ಸೆಂಡ್ ಮೀ ಫ್ಯೂ ರೆಫರೆನ್ಸಸ್, ಈ ಥರ ಮಾಡ್ತಾಯಿದ್ದೀನಿ ನಾನು ಅಂತ. ಸೊ ಯು ವೋಂಟ್ ಬಿ ಅನ್ಕಂಫರ್ಟೇಬಲ್ ವೈಲ್ ಡೂಯಿಂಗ್ ಮೂವಿ ವಿತ್ ಅಸ್ ಇನ್ ಅವರ್ ಟೀಮ್ ಅಂತ ಹೇಳಿದ್ರು. ಯಾಕೆಂದರೆ ಅದಕ್ಕೆ ಮುಂಚೆ ಆಗಲೇ ಸ್ಕ್ರಿಪ್ಟ್ಗಳು ನಾನು ಕೇಳ್ಬಿಟ್ಟು ಒಂಥರ ಸ್ವಲ್ಪ ಬೇಜಾರಾಗ್ಬಿಟ್ಟಿದೆ, ಯಾವುದೋ ಆ ಥರದ್ದು ಯಾವುದೋ ನಂಗೆ ಬಂದಿರಲಿಲ್ಲ. ಸೊ ಇದಕ್ಕೆ ನೋ ಅಂತ ಹೇಳಿಬಿಟ್ಟಿದ್ದೆ ಮುಂಚೆ. ಆಮೇಲೆ ಇವರು ಆ ರೆಫರೆನ್ಸಸ್ ಎಲ್ಲ ಕಳಿಸಿ ಈ ಥರ ಮಾಡ್ತಿರೋದು ಅಂದಾಗ ದೆನ್ ಐ ಸೆಡ್, ಇಫ್ ನೀವು ಈ ಥರ ನಾನೊಂದು ಮೆಸೇಜ್ ಹಾಕಿದ್ದೆ ಅವ್ರಿಗೆ, ಇಫ್ ದಿಸ್ ಈಸ್ ಹೌ ಇಬ್ಬನಿ ತಬ್ಬಿದ ಎಳೆಯಲ್ಲಿ ಮೂವಿ ಗೋನ ಬಿ ಮೇಡ್, ದೆನ್ ಯು ವಿಲ್ ಹ್ಯಾವ್ ಮೈ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಎವರ್ ಅಂತ ಐ ಪ್ರಾಮಿಸ್ ಯು ಅಂತ ಹಾಕಿದ್ದೆ ಮೆಸೇಜ್. ಆ ಮೆಸೇಜ್ ಇನ್ನೂ ಇಟ್ಕೊಂಡಿದ್ದಾರಂತೆ. ಸೊ ದಟ್ಸ್ ಹೌ ಇಟ್ ಸ್ಟಾರ್ಟೆಡ್. ಸೊ ಏನಿದೆ ನಿಮ್ಮ ಕ್ಯಾರೆಕ್ಟರ್, ನಿಮ್ಮ ರಿಯಲ್ ಲೈಫ್ ಕ್ಯಾರೆಕ್ಟರ್ಗೂ ಮೂವಿಲಿರೋ ಕ್ಯಾರೆಕ್ಟರ್ಗೂ ರಿಲೇಟ್ ಆಗಿದ್ದಕ್ಕೆ ನೀವು ಚೂಸ್ ಮಾಡಿದ್ರೆ, ಅಥವಾ ರಿಯಲ್ ಲೈಫ್ ಇದೇನಿದೆ ಅಂದರೆ ಸೈಲೆಂಟ್ ಕ್ಯಾರೆಕ್ಟರ್, ಕಾಮ್ ಕಂಪೋಸ್, ಸೊ ಅದೊಂದು ರಿಲೇಟ್ ಆಗುತ್ತೆ ಅಷ್ಟೇ. ಅದು ಬಿಟ್ಟರೆ ಸಿದ್ಧಾರ್ಥನೋ ಕ್ಯಾರೆಕ್ಟರ್, ಈ ಆಲ್ವೇಸ್ ಫೈಟ್ಸ್ ಈಸ್ ಓನ್ ಥಾಟ್ಸ್, ಭಾವನೆಗಳ ಜೊತೆ. ಅದು ಒಂದೊಂದು ಸೀಸನ್ಗೆ ನಾವು ಮೆಚ್ಯೂರ್ ಆಗ್ತಾ ಅಂದರೆ ಮೆಟಮಾರ್ಫಸಿಸ್ ಸ್ಟೇಜ್ ಇರುತ್ತೆ ಹುಡುಗರಿಗೆ, ಹುಡುಗಿಯರಿಗೂ ಇರುತ್ತೆ, ಅದೊಂದು ಕಾಲೇಜಲ್ಲಿ ಒಂಥರ ಇರುತ್ತೆ, ದೆನ್ ಈ ಥರ. ಸೊ ಆ ಭಾವನೆಗಳು ಪ್ರತಿಯೊಬ್ಬರದು ಒಂದೊಂದು ಸೀಸನಲ್ಲಿ ಒಂದೊಂದು ಥರ ಆಗುತ್ತಲ್ಲ. ಕೆಲವರು ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ, ಕೆಲವರು ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕಾಗಲ್ಲ. ಸೊ ಆ ಥರ ಭಾವನೆಗಳನ್ನ ಇಟ್ಕೊಂಡು ಐ ಎಕ್ಸ್ಪೀರಿಯನ್ಸ್ ಎವ್ರಿಥಿಂಗ್ ಬಟ್ ಐ ಕಾಂಟ್ ಎಕ್ಸ್ಪ್ರೆಸ್. ಆ ಕ್ಯಾರೆಕ್ಟರ್ ಸಿದ್ಧಾರ್ಥ್ ಕ್ಯಾರೆಕ್ಟರ್, ನಾನ್ ಶಾಲೆಂಟ್ ಕ್ಯಾರೆಕ್ಟರ್. ಸೊ ಹೌ ಡಿಡ್ ಇಬ್ಬನಿ ತಬ್ಬಿದ ಎಳೆಯಲ್ಲಿ ಹ್ಯಾಪನ್ ಟು ಯು? ಅಂದ್ರೆ ಹೇಗ್ ಬಂತು? ಹೌ ಡಿಡ್? ಅಂದರೆ ಸಿನಿಮಾ ರಂಗಕ್ಕೆ ಬರಬೇಕು ಅನ್ನೋವಂತಹ ಕನಸೇನಿರಲಿಲ್ಲ ನನಗೆ. ನಟನೆ ಅಂದರೆ ತುಂಬ ಒಲವಿದೆ, ಆಸಕ್ತಿ ಇದೆ ಅದನ್ನು ಮಾಡಬೇಕು ಅಂತ. ಅದು ಡ್ರಾಮಾ ಆಗಿರಲಿ ಅಥವಾ ಟೆಲಿವಿಷನ್ ಆಗಿರಲಿ. ಬಟ್ ಇದು ಹೇಗೆ ಅಂತಂದರೆ, ನಾನು ಯಾವುದು ಪ್ರೊಫೈಲ್ ಕಳಿಸೋದಾಗಲಿ ಅಥವಾ ಈಗ ಒಂದು ಪ್ರೊಫೈಲ್ ಮಾಡೋದಕ್ಕೆ ಏನೆಲ್ಲ ಮಾಡಬೇಕು, ಒಂದು ಫೋಟೋ ಶೂಟ್, ಅದ್ರದ್ದು ಡೀಟೇಲ್ಸ್ ಎಲ್ಲ, ಇದ್ರ ಬಗ್ಗೆ ಏನೂ ನನಗೆ ಗೊತ್ತಿರಲಿಲ್ಲ. ಬಟ್ ನಮ್ಮ ಇಲ್ಲಿ ಪರಮ ಸ್ಟುಡಿಯೋಸಲ್ಲಿ ಅಭಿ ಸರ್ ಅಂತ ಬ್ಯಾಚುಲರ್ ಪಾರ್ಟಿ ಅಭಿಜಿತ್ ನನ್ನ ಯಾವುದೋ ಒಂದು ಪೋಸ್ಟ್ ಏನೋ ನೋಡಿ ಚಂದ್ರಜಿತ್ ಸರ್ ಕಳಿಸಿದ್ದಾರೆ. ಯಾವ ರೋಲ್ಗೆ ಅಂದರೆ ಇವ್ರು ಮಾಡಿರೋ ರೋಲ್ಗೆ, ರಾಧೆ ರೋಲ್ಗೆ ಇವಳು ಸೂಟ್ ಆಗ್ತಾಳೆ ಅಂತ ಕಾಣಿಸುತ್ತೆ ಅಂತ. ಅದಾದಮೇಲೆ ಚಂದ್ರಜಿತ್ ಸರ್ ನನಗೆ ಕಾಲ್ ಮಾಡಿದ್ರು, ನಿಮ್ಮನ್ನ ಒಂದು ಸರ್ತಿ ಭೇಟಿ ಮಾಡಬೇಕು ಅಂತ. ನಾನು ಅವ್ರಿಗೆ ಹಾಗಿದ್ರೆ ಮನೆಗೆ ಬನ್ನಿ ಅಂತ ಹೇಳಿದೆ. ನನಗೆ ಮಾಹಿತಿ ಇರಲಿಲ್ಲ, ಇವರು ಪರಮ ಸ್ಟುಡಿಯೋಸಲ್ಲಿ ಕೆಲಸ ಮಾಡ್ತಾರೆ, ಅದ್ರ ಬಗ್ಗೆ ಏನೂ ನನಗೆ ಐಡಿಯಾ ಇರಲಿಲ್ಲ. ಅವರು ಮನೆಗೆ ಬಂದ ತಕ್ಷಣ ಗಿರೇಷನ್ ಏನೂ ಮಾಡಲಿಲ್ಲ. ಸುಮ್ಮನೆ ಈಗ ಹೇಗೆ ನೀವು ನನ್ನ ಹತ್ರ ಮಾತಾಡ್ತಿದ್ದೀರಾ ಆ ಥರ ಮಾತಾಡಿದ್ರು ಅಷ್ಟೆ. ನಾನು ಏನು ಮಾತಾಡಿದ್ದೀನಿ ಅನ್ನೋದು ನನಗೆ ನೆನಪಿಲ್ಲ. ಅಂದರೆ
ತುಂಬ ಪರ್ಸ್ನಲ್ ಆಗಿ ಕ್ಯಾಶುವಲ್ ಆಗಿ ಮಾತಾಡ್ತಾರಲ್ಲ, ಎಲ್ಲಿಂದ ಬಂದ್ರಿ, ಏನು ಮಾಡ್ಕೊಂಡಿದ್ದೀರಾ ನೀವು, ಏನಂದರೆ ಇಷ್ಟ, ಆ ಥರ ಒಂಥರ ಏನಂತಾರೆ ಮಾತುಕತೆ ನಡೆದಿರೋದು. ಅದಾದಮೇಲೆ ಹೊರಡೋದಕ್ಕಿಂತ ಮುಂಚೆ ಕೂಡ ನಾನು ಅಂದರೆ ನನಗೆ ಸ್ವಲ್ಪ ಫೋಟೋಸ್ ತೆಗೆಯೋ ಇಂಟ್ರೆಸ್ಟ್ ಇದೆ. ಆ ಫೋಟೋನ ನಾನು ಎಲ್ಲೂ ಹೊರಗಡೆ ಹಾಕಲ್ಲ. ನನಗೆ ನನ್ನ ನೆನಪುಗಳಿಗೆ ಅಂತ ನಾನು ತುಂಬ ಫೋಟೋಸ್ನ ಕಲೆಕ್ಟ್ ಮಾಡೋದಾಗಲಿ ಅದೆಲ್ಲ ಮಾಡ್ತೀನಿ. ಸೊ ಸರ್ ವಾಪಸ್ ಮನೆಗೆ ಹೋದ್ಮೇಲೆ ಅನಿಸಿದೆ, ಇವಳು ರಾಧೆ ಅಲ್ಲ, ಇವಳು ಅನಾಹಿತ ಆಗಬೇಕು ಅಂತ ಅವ್ರಿಗೆ ಅನಿಸಿದೆ. ಆಮೇಲೆ ನರೇಶನ್ಗೆ ಅಂತ ಸ್ಟುಡಿಯೋಗೆ ಕರೆದ್ರು. ಇಲ್ಲಿಗೆ ಬಂದಾಗ ಅಂದರೆ ಪರಂವಾದವರ ಏನಿದು, ಏನು ಮಾಡ್ತಿದ್ದೀನಿ ನಾನು ಅನ್ನೋ ಥರ ಅನಿಸ್ತು. ಆ್ಯಂಡ್ ಇಡೀ ಸ್ಟೋರಿನ ಅವರು ನರೇಟ್ ಮಾಡಿದಾಗ ಎಷ್ಟೋ ವಿಷಯಗಳಲ್ಲಿ ಅನಾಹಿತಾಗೆ ನಾನು ರಿಲೇಟ್ ತುಂಬ ಮಾಡಿಕೊಂಡೆ. ಅಂದರೆ ಈಗ ಇವ್ರು ಎಲ್ಲ ಹೇಳ್ದ ಹಾಗೆ ನಾನು ಮಾತಾಡ್ತೀನಿ, ಹೌದು. ಅಂದರೆ ಐ ಆಮ್ ಆನ್ ಆಂಬಿವರ್ಟ್. ವೆನ್ ನೋಬಡಿ ಸ್ಪೀಕ್ಸ್ ಐ ಟೇಕ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ಟಾಕಿಂಗ್. ಇಫ್ ದೇರ್ ಆರ್ ಪೀಪಲ್ ಹೂ ಆರ್ ಟಾಕಿಂಗ್ ಅಲ್ಲ, ಐ ಹ್ಯಾವ್ ಮೈ ಓನ್ ಎಮೋಷನ್ಸ್ ವಿತ್ ಇನ್ ಮೀ ಆ್ಯಂಡ್ ಐ ಕೀಪ್ ಇಟ್ ವಿತ್ ಇನ್ ಮೈ ಸೆಲ್ಫ್. ಸೊ ಥ್ರೂಔಟ್ ದಿ ಎಕ್ಸ್ಪೀರಿಯನ್ಸ್ ಐ ಹ್ಯಾವ್ ಬೀನ್ ದಿಸ್ ಪರ್ಸನ್. ಆ್ಯಂಡ್ ಎಷ್ಟೋ ವಿಷಯಗಳಲ್ಲಿ, ಸಂದರ್ಭಗಳಲ್ಲಿ ಕಥೆಯನ್ನು ನೋಡಿದಾಗ ಅನಾಹಿತ ಹಿಂಗೆ ಯೋಚನೆ ಮಾಡಿರ್ತಾಳೆ ಅಂತ ನನಗೂ ಗೊತ್ತಾಯಿತು. ಆ್ಯಂಡ್ ಇನ್ನೊಂದು ಖುಷಿ ವಿಷಯ ಏನಂತ ಹೇಳಿದ್ರೆ, ಮೈ ಡಿರೆಕ್ಟರ್ ಹಿ ವಾಸ್ ವೆರಿ ಗುಡ್ ಅಟ್ ಏನಂತ ಹೇಳ್ತಾರೆ, ಅಬ್ಸರ್ವಿಂಗ್ ದಟ್. ಕಣ್ಣಲ್ಲಿ ಜಾಸ್ತಿ ವಿಷಯಗಳು ಅಡಗಿದೆ ಅನ್ನೋ ವಿಷಯ ಅವರಿಗೆ ಗೊತ್ತಾಯಿತು. ಹಾಗಾಗಿ ಅವ್ರು ನನಗೆ ಅನಾಹಿತ ಕ್ಯಾರೆಕ್ಟರ್ಗೆ ಅಪ್ರೋಚ್ ಮಾಡಿದ್ರು. ನರೇಶನ್ ಆದ ತಕ್ಷಣ ನಾನು ಅವ್ರಿಗೆ ಅದೇ ಹೇಳಿದೆ, ಇಲ್ಲ ಸರ್ ನಾನು ಅನಾಹಿತನೇ ಆಗ್ತೀನಿ. ಅವ್ರಂದ್ರು ನಿಂಗೆ ಯಾವ್ದು ಬೇಕು ಹೇಳು, ರಾಧೇನಾ ಅನಾಹಿತನ ಅಂದರು. ಇಲ್ಲ ಅನಾಹಿತ ಆಗ್ತೀನಿ. ಸೊ ಹಾಗೆ ಜರ್ನಿ ಸ್ಟಾರ್ಟ್ ಆಯಿತು. ಸೊ ನೀವು ಕ್ಯಾರೆಕ್ಟರ್ ತುಂಬ ರಿಲೇಟ್ ಮಾಡಿಕೊಂಡು? ಎಸ್, ವೆರಿ ಮಚ್ ಅಂತಂದರೆ ಭಾವನೆಗಳಿಗೆ ಜಾಸ್ತಿ ಮಹತ್ವ ಕೊಡ್ತಾಳೆ. ಆಮೇಲೆ ಮ್ಯಾಜಿಕ್ ಅನ್ನೋ ಒಂದು ಎಲಿಮೆಂಟ್ ನಮ್ಮ ಜೀವನದಲ್ಲಿ ಏನು ನಡೆಯುತ್ತೆ ಅಲ್ವಾ, ಅಂದರೆ ಈ ಥರನೂ ಈಗ ನಮ್ಮ ಲೈಫಲ್ಲಿ ಎಷ್ಟೋ ಸಂದರ್ಭಗಳಲ್ಲಿ ಹಿಂಗಾಗೋಯ್ತಾ, ಇದನ್ನು ನಾವು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ವಲ್ಲ ಅನ್ನೋವಂಥ ಮ್ಯಾಜಿಕಲ್ ಮೂಮೆಂಟ್ಸ್ ತುಂಬ ನಡೆಯುತ್ತೆ. ಅದರ ಒಂದು ಹೋಪಲ್ಲಿ ನಾವು ಯಾವಾಗಲೂ ಬದುಕ್ತಿರ್ತೀವಿ. ನಂಬಿಕೆನೇ ಜೀವನ ಅನ್ನೋ ಥರ ಹೆಂಗೆ ಬದುಕ್ತಿರ್ತೀವಿ, ಅದೇ ಥರ ಅನಾಹಿತ ಕೂಡ ಮ್ಯಾಜಿಕ್ ಮೇಲೆ ಜಾಸ್ತಿ ಬಿಲೀವ್ ಮಾಡ್ತಾಳೆ. ಆಮೇಲೆ ಸಾಕಷ್ಟು ನೆನಪುಗಳೊಟ್ಟಿಗೆ ಜೀವನ ಮಾಡ್ತಾಳೆ. ಅಂದರೆ ನನ್ನ ಪರ್ಸ್ನಲ್ ಲೈಫು ಅಷ್ಟೇ, ಮೈ ಚೈಲ್ಡ್ಹುಡ್ ಹ್ಯಾಸ್ ಬೀನ್ ರಿಯಲಿ ಗ್ರೇಟ್. ಸೊ ನಾನು ಯಾವಾಗಲೂ ಪ್ರತಿದಿನ ನಾನು ಚಿಕ್ಕವಳಿದ್ದಾಗ ಹೆಂಗಿದ್ದೆ, ಏನಾಗಿತ್ತು, ಯಾರು ಸಿಕ್ಕಿದ್ರು, ಅವರಿಂದ ನನಗೇನಾಯಿತು, ಇದ್ರ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡ್ತಿರೋ ಪರ್ಸನ್ ನಾನು. ಸೊ ಅವಳು ಕೂಡ ಹಾಗೆ. ಈ ವಿಷಯದಲ್ಲಿ ಐ ಕುಡ್ ರಿಲೇಟ್ ವೆರಿ ಮಚ್. ಸೊ ಯಾ, ಪೊಯಿಟಿಕ್ ಆಗಿ ಆನ್ಸರ್ ಮಾಡಿದ್ರು. ಇಬ್ಬನಿ ತಬ್ಬಿದ ಎಳೆಯಲ್ಲಿ ಎಲ್ಲರೂ ಟ್ರೈಲರು, ಸಾಂಗು ಎಲ್ಲ ಸೂದಿಂಗ್ ಆಗಿದೆ 2 ದಿನದಿಂದ ನಾನು ಕೇಳಿ. ಸೊ ನಿಮ್ಮ ಹೌ ಡಿಡ್ ಯು ಗೆಟ್ ಇನ್ ಟು ಇಬ್ಬನಿ ತಬ್ಬಿದ? ನಾನು ರಾಧಾ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಈ ಸಿನಿಮಾಲಿ. ಪ್ರಾಬ್ಲಿ ಈ ಸಿನಿಮಾಗೆ ಆದಂಥ ಕೊನೆ ಕಾಸ್ಟಿಂಗ್ ನಂದು. ಸೊ ನಾನು CTRಗೆ ಮಲ್ಲೇಶ್ವರ ಡೇಸ್ ಅಂತ ಒಂದು ರೆಟ್ರೋ ಸೀರೀಸ್ ಮಾಡಿದ್ವಿ. ಸೊ ಅದನ್ನು ನೋಡ್ಬಿಟ್ಟು ಚಾನ್ ಅವರು ಅಪ್ರೋಚ್ ಮಾಡಿದ್ದು. ಸೊ ವಿ ಡಿಡ್ ಅ ಸ್ಮಾಲ್ ಆಡಿಷನ್, ಲುಕ್ ಟೆಸ್ಟ್, ಆ್ಯಂಡ್ ದೆನ್ ಐ ವಾಸ್ ಆನ್ ಬೋರ್ಡ್. ಆ್ಯಂಡ್ ಹಿ ವಾಸ್ ಆಲ್ವೇಸ್ ವೆರಿ ಪರ್ಟಿಕ್ಯುಲರ್ ದಟ್ ದಿಸ್ ಕ್ಯಾರೆಕ್ಟರ್ ಹ್ಯಾಸ್ ಟು ಸ್ಪೀಕ್ ಥ್ರೂ ಹರ್ ಐಸ್. ಶಿ ಈಸ್ ವೆರಿ ಎಕ್ಸ್ಪ್ರೆಸಿವ್, ಬಟ್ ಕಣ್ಣು ಜಾಸ್ತಿ ಮಾತಾಡಬೇಕು ಅಂತ. ಸೊ ಹಾಗೆ ದ ಜರ್ನಿ ಆಫ್ ರಾಧಾ ಸ್ಟಾರ್ಟೆಡ್. ಆ್ಯಂಡ್ ಇಟ್ ಈಸ್ ಅ ವೆರಿ ವೆರಿ ಬ್ಯೂಟಿಫುಲ್ ಕ್ಯಾರೆಕ್ಟರ್. ಎಲ್ರಿಗೂ ತುಂಬ ಇಷ್ಟ ಆಗೋ ಕ್ಯಾರೆಕ್ಟರ್ ಇದು. ಆ್ಯಂಡ್ ಅವಳು ಎಷ್ಟು ಎಕ್ಸ್ಪ್ರೆಸಿವು, ಶಿ ಆಲ್ಸೋ ನೋಸ್ ಹೌ ಟು ಹೋಲ್ಡ್ ಹರ್ ಸೆಲ್ಫ್ ಟುಗೆದರ್. ಶಿ ಇಸ್ ವೆರಿ ಗ್ರೇಸ್ಫುಲ್ ಇನ್ ಎವ್ರಿ ಗಿವನ್ ಸಿಚುವೇಶನ್. ಸೊ ಡೈರೆಕ್ಟರ್ಗೆ ಕಣ್ಣು ನೋಡಿ ಒಂದ್ಸಲ ನಮ್ಮ ಕಣ್ಣು ತೋರಿಸ್ಬೇಕು, ಡೈರೆಕ್ಟರ್ಗೆ ಏನು ಕಾಣಿಸ್ತಿದೆ ನನ್ನ ಕಣ್ಣಲ್ಲಿ ಅಂತ. ಸೊ ಈಗ ಇಬ್ಬನಿ ತಬ್ಬಿದ ಎಳೆಯಲ್ಲಿ ಒಂಥರ ಟೈಟಲೇ ಇಟ್ಸ್ ಸೋ ಪೊಯೆಟಿಕ್ ಆಗಿದೆ. ಏನದು, ವಾಟ್ ಇಸ್ ದ ಟೈಟಲ್? ಅದು ಏನ್ ಹೇಳಕ್ಕೆ ಟ್ರೈ ಮಾಡ್ತಿದೆ ಅಂತ ನಿಮಗೆ ಅನ್ಸುತ್ತೆ? ಅದ್ರ ಮೀನಿಂಗು ನಿಮ್ಮ ಪದಗಳಲ್ಲಿ ಹೇಗೆ ಹೇಳ್ತೀರಾ? ಇಬ್ಬನಿ ತಬ್ಬಿದ ಎಳೆಯಲ್ಲಿ ಅಂದ್ರೆ ಸ್ಟಾರ್ಟಿಂಗ್ ನಾನು ಹೇಳಿದ್ನಲ್ಲ ಮುಂಚೆ ಭಾವನೆಗಳು ಅಂತ. ಸೊ ಇಬ್ಬನಿ ಲೈಕ್ ಇಬ್ಬನಿ ತಬ್ಬಿದ ಎಳೆಯಲ್ಲಿ ಅಂತಂದರೆ ಭಾವನೆಗಳು ತಬ್ಬಿರೋ ಒಂದು ಪ್ರಪಂಚ ಎಲ್ಲರದು. ಸೊ ದ ಹೋಲ್ ಜಾನ್ರ ಏನಿದೆ ಎಂಟೈರ್ ಸಿನಿಮಾದು, ಆ ಮೂಡು, ಆ ಎಸೆನ್ಸ್ ಎಲ್ಲ ನಮ್ಮ ಸಿನಿಮಾಟೋಗ್ರಫರ್ ಶ್ರೀವತ್ಸನ್ ಇದಾರಲ್ಲ, ಅವರು ಹಿ ಮೇಡ್ ಶೂರ್ ಆಫ್ ದಟ್ ಹಾಗೆ ಬರಬೇಕಂತ. ಸೊ ಇಟ್ಸ್ ಅ ವೆರಿ ಗುಡ್ ಥಿಯೇಟರ್ ಎಕ್ಸ್ಪೀರಿಯನ್ಸ್. ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಈಗ 4DX ಅಲ್ಲಿ ನೋಡ್ತಿರಲ್ಲ, ಸೊ ಇದು ನಿಮಗೆ ಥಿಯೇಟರಲ್ಲಿ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ ಇಬ್ಬನಿ ಕೌದಿರೋದು, ನಿಮಗೆ ತಬ್ಬಿರೋದು. ಅದು ನೋಡಿದಾಗ ವಿತ್ ಮ್ಯೂಸಿಕ್
ನಮ್ಮ ಗಗನ್ ಬಡೇರಿ ಅವ್ರದ್ದು, ಆಮೇಲೆ ನಮ್ಮ ಲಿರಿಕ್ಸ್ ನಮ್ಮ ನಾಗಾರ್ಜುನ್ ಸರ್ ಅವ್ರದ್ದು, ಚಂದ್ರಜಿತ್ ನಮ್ಮ ಡೈರೆಕ್ಟರ್ ಲಿರಿಸಿಸ್ಟ್ ಕೂಡ. ಯಾರಿಗೆ ಗೊತ್ತೋ ಏನೋ ಗೊತ್ತಿಲ್ಲ, ಅವರು ತುಂಬ ಒಳ್ಳೆ ಸಾಹಿತ್ಯ ಕೂಡ ಬರೀತಾರೆ. ಸೊ ಇಬ್ಬನಿ ಅಂದರೆ ಅದು. ಇಬ್ಬನಿ ತಬ್ಬಿದ ಎಳೆಯಲಿ ಅಂತ ಹೇಳಿದ್ರೆ ಡ್ಯೂ ಡ್ರಾಪ್ಸ್, ಸನ್ಶೈನ್ ಮತ್ತು ಅ ಬ್ಲೇಡ್ ಆಫ್ ಗ್ರಾಸ್, ಅದರದ್ದು ಲಿಟ್ರಲ್ ಟ್ರಾನ್ಸ್ಲೇಷನ್. ಮೊದಲನೇದಾಗಿ ನಮ್ಮ ರೈಟರ್ ಈ ಒಂದು 3 ಪದಗಳನ್ನ ಇಟ್ಕೊಂಡು, ಇಂಗ್ಲೀಷ್ ಪದಗಳನ್ನ ಇಟ್ಕೊಂಡು ಕಥೆ ಬರೆಯೋದಕ್ಕೆ ಶುರು ಮಾಡಿದ್ದು. ಅದಕ್ಕೆ ಟ್ರಾನ್ಸ್ಲೇಷನ್ ಕರೆಕ್ಟಾಗಿ ಈ ಫ್ರೇಸ್ ಸಿಕ್ತು ನಮಗೆ, ಇಬ್ಬನಿ ತಬ್ಬಿದ ಎಳೆಯಲಿ ಅಂತ. ಅಂದರೆ ಇಬ್ಬನಿ ಅನ್ನೋದು ಸಂಜೆ ಆದಮೇಲೆ ಅಥವಾ ರಾತ್ರಿ ಆದಾಗ ಕಾಣಿಸೋ ಅಂಥ ಒಂದು ಮುತ್ತು ಅಥವಾ ಮಣಿ ಅಂತ ಹೇಳ್ಬೋದು. ಇದು ನಮಗೆ ಯಾವಾಗ ಅಂದರೆ ನಮ್ಮ ಕಣ್ಣಿಗೆ ಯಾವಾಗ ತುಂಬ ಚೆನ್ನಾಗಿ, ತುಂಬ ಮ್ಯಾಜಿಕಲ್ ಆಗಿ ಕಾಣಿಸುತ್ತೆ ಅಂದರೆ ಅದಕ್ಕೆ ಒಂದು ಬಿಸಿಲು ಬಿದ್ದಾಗ, ಅಂದರೆ ಎಸ್ಪೆಷಲಿ ಅರ್ಲಿ ಇನ್ ದ ಮಾರ್ನಿಂಗ್. ಬಹುಶಃ ಒಂದು 7 ಗಂಟೆ 7:15 ಆದಮೇಲೂ ಅದು ಕಾಣಿಸಲ್ಲ. ಅದಕ್ಕಿಂತ ಮುಂಚೆ ಅದೊಂದು ಪರ್ಟಿಕ್ಯುಲರ್ ಟೈಮ್ ಇರುತ್ತಲ್ಲ, ಒಂದು ಮ್ಯಾಜಿಕಲ್ ಮೊಮೆಂಟ್ ಅಂತ ಹೇಳ್ತಾರಲ್ಲ, ಆ ಟೈಮಲ್ಲಿ ಕಾಣಿಸೋ ಅಂಥ ಒಂದು ಸಂದರ್ಭ ನಮ್ಮ ಕಥೆಯಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಇಬ್ಬನಿ ಇಳೆಯನ್ನು ತಬ್ಬಿದಾಗ ಆ ಒಂದು ದೃಶ್ಯಾವಳಿ ಎಷ್ಟು ಚೆನ್ನಾಗಿರುತ್ತೆ. ಕಣ್ಣಿಗೆ ಅದೊಂಥರ ಹಬ್ಬ ಅಂತಂದರೆ ಒಂದು ಸೆಲೆಬ್ರೇಷನ್. ಆ ಸೆಲೆಬ್ರೇಷನನ್ನು ನಮ್ಮ ಸಿನಿಮಾದಲ್ಲಿ ಸಿನಿಮ್ಯಾಟೋಗ್ರಫಿಯಿಂದ ಆಗಲಿ ಅಥವಾ ಮ್ಯೂಸಿಕ್ಕಿಂದ ಆಗಲಿ ಅಥವಾ ಬಣ್ಣಗಳಿಂದ ಆಗಲಿ, ಈಗ ಒಬ್ರೊಬ್ರಿಗೆ ಒಂದೊಂದು ಪ್ಯಾಲೆಟ್ಗಳನ್ನ ಸೆಲೆಕ್ಟ್ ಮಾಡಿದ್ದಾರೆ ನಮ್ಮ ಕಥೆಯಲ್ಲಿ. ಅಂದರೆ ಈಗ ಸಿಡ್ ಕ್ಯಾರೆಕ್ಟರ್ಗೆ ಬ್ಲೂಯಿಶ್ ಶೇಡ್ನ ಕೊಟ್ಟಿರೋದಾಗಲಿ, ಅನಾಹಿತ ಕ್ಯಾರೆಕ್ಟರ್ಗೆ ಸ್ವಲ್ಪ ಪೇಸ್ಟಲ್ ಶೇಡ್, ರಾಧೆ ಕ್ಯಾರೆಕ್ಟರ್ಗೆ ಸ್ವಲ್ಪ ಬ್ರೈಟ್ ಶೇಡ್. ನಮ್ಮ ಕ್ಯಾರೆಕ್ಟರ್ಸ್, ನಮ್ಮ ಭಾವನೆಗಳು ಸಹ ಸಿನಿಮ್ಯಾಟೋಗ್ರಫಿಯಲ್ಲಿ ನಮ್ಗೆ ಯೂಸ್ ಮಾಡಿರೋ ಬಟ್ಟೆಗಳು ಸಹ ಸೆಲೆಬ್ರೇಷನನ್ನು ತೋರಿಸ್ತಾ ಇದೆ. ಸೊ ಓವರ್ ಆಲ್ ಇಬ್ಬನಿ ತಬ್ಬಿದ ಎಳೆಯಲಿ ಅಂತ ಹೇಳಿದ್ರೆ ದ್ಯಾಟ್ ಒನ್ ಮ್ಯಾಜಿಕಲ್ ಮೂಮೆಂಟ್ ವೇರ್ ದಿ ಇಬ್ಬನಿ ಹಗ್ಸ್ ದಿ ಗ್ರಾಸ್ ಆ್ಯಂಡ್ ಆ ಒಂದು ಸನ್ಶೈನ್ ಬಿದ್ದಾಗ ಎಷ್ಟು ಅದ್ಭುತವಾಗಿ ಕಾಣಿಸುತ್ತೆ. ಅದೇ ರೀತಿ ನಮ್ಮ ಸಿನಿಮಾ ಚೆನ್ನಾಗಿದೆ. ಇವ್ರು ಹೇಳ್ದಂಗೆ ಕಾಸ್ಟ್ಯೂಮ್ಸ್ ತುಂಬ ಏನೋ ಆ ಪಾತ್ರಗಳನ್ನ ತುಂಬ ಪೋಯಟ್ರಿ ಥರ ನವ್ಯ ಅಂತ ಕಾಸ್ಟ್ಯೂಮ್ ಡಿಸೈನರ್. ಸೊ ಅಂದ್ರೆ ಸ್ಕ್ರೀನಲ್ಲಿ ಇಟ್ಸ್ ವೆರಿ ಕಲರ್ಫುಲ್. ಯಾವುದೇ ಸಾಂಗ್ಸ್ ಕೇಳಿದ್ರು ನೋಡಿದ್ರು ಇಟ್ಸ್ ಅ ಟ್ರೀಟ್ಮೆಂಟ್, ಇಟ್ಸ್ ವೆರಿ ವೈಬ್ರೆಂಟ್. ಸೊ ಅದು ಗೊತ್ತಾಗುತ್ತೆ, ಯು ಹ್ಯಾವ್ ವರ್ಕ್ಡ್ ಆನ್ ಕಲರ್ಸ್ ಅಂತ. ಸೊ ನಿಮ್ ಇಬ್ಬನಿ ತಬ್ಬಿದ, ಸೊ ನನ್ನ ಪರ್ಸ್ಪೆಕ್ಟಿವಲ್ಲಿ ಇಬ್ಬನಿ ತಬ್ಬಿದ ಎಳೆಯಲ್ಲಿ ಇಟ್ ಇಸ್ ಅ ಮೂಮೆಂಟ್ ಇನ್ ನೇಚರ್. ಆ ಡ್ಯೂ ಡ್ರಾಪ್ಗೂ ಮತ್ತು ಅರ್ಥಗೂ ಇರೋವಂಥ ಒಂದು ಬ್ರೀಫ್ ಮೂಮೆಂಟ್. ಅದು ಎಷ್ಟು ಡೆಲಿಕೇಟಾಗಿ, ಎಷ್ಟು ಪ್ಯೂರಾಗಿರುತ್ತೋ ಆ ರಿಲೇಷನ್ಶಿಪ್ಸ್, ಆ ಎಮೋಷನ್ಸ್ ಹೆಂಗೆ ಹ್ಯೂಮನ್ ಲೈಫ್ಸಲ್ಲೂ ಟ್ರಾನ್ಸ್ಲೇಟ್ ಆಗುತ್ತೆ ಅಂತ. ಈ ಪಾತ್ರಗಳ ಮಧ್ಯದಲ್ಲೂ ಆ ಎಮೋಷನ್ಸ್ ಎಷ್ಟು ಬ್ಯೂಟಿಫುಲ್ಲಾಗಿ ಒಂದಕ್ಕೊಂದು ಇಂಟರ್ಕನೆಕ್ಟೆಡ್ ಆಗಿದೆ. ಆ್ಯಂಡ್ ಹೌ ದೇ ಎಕ್ಸ್ಪ್ರೆಸ್ ಲವ್ ಫಾರ್ ಈಚ್ ಅದರ್, ಬಟ್ ಇನ್ ಅ ವೆರಿ ಡೆಲಿಕೇಟ್ ಬಟ್ ಅ ವೆರಿ ಪ್ಯೂರ್ ವೇ. ಸೊ ದಟ್ ಈಸ್ ಹೌ ಐ ಸಿ ದ ಟೈಟಲ್. ಸೊ ನಾನು ಟ್ರೈಲರ್ ನೋಡ್ಕೊಳ್ಳೋದು. ಓಕೆ, ನಾನು ಟ್ರೈಲರ್ ನೋಡಾದ್ಮೇಲೆ ಒಂದೇ ಲಾಸ್ಟಿಗೆ ಕ್ವೆಶನ್ಸ್ ಬಂದಿತ್ತು. ಅನಾಯಿತನ ವೈಷ್ಣವ್ ನೀವು ಅನಾಯಿತ ಕರೆಕ್ಟಾಗಿ ನೋಡಿಲ್ಲ ನೀನು, ಅದಕ್ಕೆ ಫಿಲ್ಮ್ ನೋಡು ಅಂತಾರೆ ಅಷ್ಟೇ. ಹೇಳ್ಬಿಡ್ಲಿ ಹಂಗೆ ಅಂತ. ನಿಜ ಇಲ್ಲ, ನಾವು ಯಾರು ಟ್ರೈಲರ್ ನೋಡಿಲ್ಲ ಇನ್ನು. ಹಂಗಾರೆ ನಾವೇ ನೋಡಿರೋದ. ಅಂದರೆ ಟ್ರೈಲರ್ ನೋಡಿ ಹಂಗೆ ಅನಿಸಿದೆ ಅಂದರೆ ಇಟ್ಸ್ ಅ ಗುಡ್ ಲೀಡ್ ಟು ವಾಚ್ ದ ಮೂವಿ. ಸೊ ನಮ್ಮ ಜನಕ್ಕೆ ಒಂದು ರೆಕಮೆಂಡೇಶನ್ ಏನಂದರೆ, ಈಗ ನೀವು ಕನ್ನಡ ಮೂವೀಸ್ ನೋಡ್ತಾ ಇರ್ಬೋದಲ್ವಾ, ನ್ಯೂ ಕಮರ್ಸ್ ಅಂತಲ್ಲ, ಇವಾಗ ಮುಂಚೆಯಿಂದ ಮಾಡಿರೋರು ಎಸ್ಟಾಬ್ಲಿಷ್ ಅವರು ಮಾಡಿನೂ ಮೂವೀಸ್ ವರ್ಕ್ ಆಗಲ್ಲ. ಸೊ ವಾಟ್ ಡು ಯು ಥಿಂಕ್ ಆಸ್ ಎ ನ್ಯೂ ಕಮರ್ ಇನ್ ದ ಇಂಡಸ್ಟ್ರಿ ಆರ್ ವಾಸ್ ಬೀನ್ ದೇರ್ ಟ್ರೈಂಗ್ ಟು ಗೆಟ್ ದಟ್ ಸ್ಪಾಟ್ಲೈಟ್, ಆ ಥರ ವಾಟ್ ಈ ಮೂವಿ ಹೇಗೆ ಡಿಫ್ರೆಂಟ್, ಏನು ಎಕ್ಸ್ ಫ್ಯಾಕ್ಟರ್ ಏನಿದೆ, ಹೌ ಡು ಯು ಥಿಂಕ್? ಆ್ಯಕ್ಚುಲಿ ಈ ಕ್ವಶನಿಗೆ ಕಾಯ್ತದೆ ನಾನು. ನಾಟ್ ಮೆನಿ ಪೀಪಲ್ ವಿಲ್ ಆಸ್ಕ್ ಸಚ್ ಕ್ವಶನ್ಸ್. ಈಗ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಹೇಳ್ತೀನಿ. ನಾನು ಪಂಚತಂತ್ರ ಮೂವಿ ಮಾಡಿದ್ದೆ ಯೋಗರಾಜ್ ಭಟ್ ಅವ್ರದ್ದು, ಆಮೇಲೆ ಅದಕ್ಕೆ ಮುಂಚೆ 4 kg ಪ್ರೀತಿನೂ ಮಾಡಿದೆ. ಅದ್ರ ಮಧ್ಯದಲ್ಲಿ ನನಗೆ ಬರ್ತಿದ್ದು ಆಫರ್ಸ್ಗಳು. ಎಷ್ಟೊಂದು ಜನ ಡೈರೆಕ್ಟರ್ ಬರ್ತಾರೆ, ಎಲ್ಲರೂ ಅಮೇಝಿಂಗ್ ಸ್ಕ್ರಿಪ್ಟ್ಸ್ ತುಂಬ ಚೆನ್ನಾಗಿ ಹಿಡ್ಕೊಂಬರ್ತಾರೆ, ಟೀಮ್ ಜೊತೆ ಬರ್ತಾರೆ. ಬಟ್ ಎಲ್ಲೋ ಒಂದು ಕಡೆ ದೇ ಫೇಲ್ ಟು ಎಕ್ಸಿಕ್ಯೂಟ್. ಯಾಕೆಂತಂದರೆ ಅವರಿಗೆ ಒಬ್ಬ ಡೈರೆಕ್ಟರ್ ಏನು ವಿಷನ್ ನೋಡಿರ್ತಾರೆ ಆವಾಗ ಅದನ್ನು ಅಷ್ಟೇ ಚೆನ್ನಾಗಿ ಆ ವೇವ್ಲೆಂತ್ನ ಮ್ಯಾಚ್ ಮಾಡೋಕ್ಕೆ ಒಬ್ಬ ಸಿನಿಮಾಟೋಗ್ರಫರ್ ಕೂಡ ಇರಬೇಕು, ಹಾಗೆ ಮ್ಯೂಸಿಕ್ ಡೈರೆಕ್ಷನ್ ಕೂಡ ಹಾಗೆ ಇರಬೇಕು. ಸೊ ಇದರಲ್ಲಿ ಚಂದ್ರಜಿತ್ ಚಾನ್ ಅಂತ ಕರಿತೀವಿ ನಾವೆಲ್ಲ ಆಫೀಸಲ್ಲಿ. ಸೊ ಚಾನ್ ವಾಸ್ ಲೈಕ್ ಅ ಸ್ಮಾಲ್ ಕಿಡ್. ನಾವು ಕ್ರಿಕೆಟ್ ಆಡ್ಬೇಕಾದ್ರೆ ಆಡ್ತೀವಲ್ಲ, ನಂಗೆ ಸೊ ಅಷ್ಟು ಸ್ಪೆಸಿಫಿಕ್ ಅವ್ರಿಗೆ, ನಂಗೆ ಹಿಂಗೆ ಬೇಕು, ಇಲ್ಲಿ ಈ ಮ್ಯೂಸಿಕ್ಕೇ ಬೇಕು, ಇಲ್ಲಿ ಈ ಬೀಟೇ ಬೇಕು.
ಸಿನಿಮಾಟೋಗ್ರಫಿ ಇಷ್ಟೇ ಬೇಸಾಕು ನನಗೆ, ಆ ಶೇಡ್ಸ್ಗಳು ಇಷ್ಟೇ ಇರಲಿ ಆ ಥರ ಇತ್ತು. ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಏನು ಬೇಕಂತ. ಸೊ ಅದನ್ನು ಕೊಡೋದಕ್ಕೋಸ್ಕರ ಹಾಗೆ ಮ್ಯಾಚ್ ಮಾಡಿದ್ದು ನಮ್ಮ ಸಿನಿಮಾಟೋಗ್ರಫರ್ ಶ್ರೀವತ್ಸನ್ ಸರ್, ಆಮೇಲೆ ಗಗನ್ ಬಿಡೇರಿ ಅವರು. ಸೊ ಅವ್ರು 3 ಜನ ವೇವ್ಲೆನ್ ಮ್ಯಾಚ್ ಆದಾಗ ಈ ಥರ ಮೂವಿಗಳು ಆಗಕ್ಕೆ ಸಾಧ್ಯ. ಸೊ ಎನಿ ಡೇ ಲೈಕ್ ಡೆಕೆಡ್ಸ್ ಆಗಲಿ ಎಷ್ಟೇ ವರ್ಷಗಳಾಗಲಿ ನಾವೆಲ್ಲ ಕೂತ್ಕೊಂಡು ನೋಡ್ಬೋದು. ಇದು ಆವಾಗ್ಲೂ ಇದೇ ಫೀಲ್ ಇರುತ್ತೆ, ಇದೇ ಹೊಸ್ತನ, ತುಂಬ ರಿಫ್ರೆಶಿಂಗಾಗಿ ಕಾಣಿಸ್ತಿರುತ್ತೆ ಅವಾಗ ನೋಡಿದ್ರು. ಸೊ ಇದು ಇಂಡಸ್ಟ್ರೀಲಿ ಸ್ವಲ್ಪ ನನ್ನ ಎಕ್ಸ್ಪೀರಿಯನ್ಸಲ್ಲಿ ನೋಡಿರೋದು. ಎಲ್ಲರೂ ತುಂಬ ಆಸೆಗಳು ಕಟ್ಕೊಂಡ್ಬರ್ತಾರೆ ಡೈರೆಕ್ಟರ್ಗಳು, ಈ ಥರ ಮಾಡ್ಬೇಕಂತಿದ್ದೀವಿ ಸರ್, ಹಿಂಗೆ ಅಂತ. ಬಟ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಎಲ್ಲೋ ಒಂದು ಕಡೆ ಅವ್ರಿಗೆ ಸಿನಿಮಾಟೋಗ್ರಫರ್ಗೆ ಇದಕ್ಕೆ ಅಂದರೆ ಸಿನಿಮಾಟೋಗ್ರಫರು ಚೆನ್ನಾಗಿ ಕೊಡ್ತಾರೆ, ಮ್ಯೂಸಿಕ್ ಡೈರೆಕ್ಟರು ಚೆನ್ನಾಗಿ ಕೊಡ್ತಾರೆ. ನಾನು ಹೇಳ್ತಾ ಇರೋದು ಆ ವೇವ್ ಲೆಂತ್ ಇವರೇನು ಇಲ್ಲಿ ಒಳಗೆ ನೋಡಿರೋದನ್ನ ಕೊಡೋದಿದೆಯಲ್ಲ ಸ್ಕ್ರೀನ್ ಮೇಲೆ, ಅದು ಕೊಟ್ಟಾಗ ಆಡಿಯನ್ಸ್ಗೆ ಆ ಪ್ರಪಂಚಕ್ಕೆ ಕರ್ಕೊಂಡು ಹೋಗೋದಿದೆಯಲ್ಲ, ಆ ವೇವ್ ಲೆಂತ್ ತುಂಬ ಕಷ್ಟ ಸಿಂಕ್ ಆಗೋದು 3 ಜನಕ್ಕೂ. ಸೊ ಅದು ಈ ಸಿನಿಮಾದಲ್ಲಿ ಡೈರೆಕ್ಟರ್ಗೆ ಸಿನಿಮಾಟೋಗ್ರಫರ್ಗೆ ಇದಕ್ಕೆ ಮಾಡಿ ಅದೆಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ ಅಂದರೆ, ಅವ್ರು ಆ್ಯಕ್ಚುಲಿ ಇಲ್ಲಿ ನಮ್ಮ 3 ಜನ ಕೂರಿಸ್ಬಿಟ್ಟು ನಮಗೆ ಇಂಟರ್ವ್ಯೂ ಕೊಡಿ, ಪಾಡ್ಕಾಸ್ಟಲ್ಲಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ನನಗೆ ನಿಜವಾಗ್ಲೂ ಪರ್ಸ್ನಲಿ ಇಷ್ಟ ಇಲ್ಲ. ಬಿಕಾಸ್ ನಮ್ಮ 3 ಜನಕ್ಕೆ ಅವರು ತುಂಬ ಮಕ್ಳ ಥರ ನೋಡ್ಕೊಂಡಿದ್ದಾರೆ. ಈ ಜಾಗದಲ್ಲಿ ಕೂತ್ಕೊಂಡು ನೀವು ಪಾಡ್ಕಾಸ್ಟ್ ಮಾಡಬೇಕಾಗಿರೋದು ನಮ್ಮ ಶ್ರೀವತ್ಸನ್ ಸರ್ ಹತ್ರ, ಕ್ಯಾಮ್ರಾಮನ್ ಹತ್ರ, ಮ್ಯೂಸಿಕ್ ಡೈರೆಕ್ಟರ್ ಹತ್ರ, ಇನ್ನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಜೊತೆಗೆ. ಆಮೇಲೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಎಲ್ಲ ಇದ್ದಾರಲ್ಲ, ಸೊ ಅವರು ಅಷ್ಟೇ ಚಾನ್ಸರ್ಗೆ ಇದಾಗಬಾರ್ದು, ಬೇಜಾರಾಗಬಾರ್ದು, ಇದಾಗಬಾರ್ದು. ಸೊ ಎನಿ ಟೈಮ್ ಓಡಾಡೋರು. ನಾವು 3 ಜನ ವಿ ಕಾಂಟ್ ಟೇಕ್ ಕ್ರೆಡಿಟ್ ಫಾರ್ ದಟ್ ಆಟ್ ಆಲ್. ಆಯಿತಾ, ನಮಗೆ ಒಂದು ಕಡೆ ಕೂರಿಸ್ತಾ ಇದ್ರು, ಹಿಂಗೆ ಕರ್ಕೊಂಬಂದ್ಬಿಟ್ಟು ಇದು ಮಾಡಿ ಅಂತ ಹೇಳೋ ಮಾಡಿಸ್ತಾ ಇದ್ರು. ಸೊ ತುಂಬ ಕಷ್ಟಪಟ್ಟು ಓಡಾಡ್ತಿದ್ದು ಅಸಿಸ್ಟೆಂಟ್ ಡೈರೆಕ್ಟರ್ಸ್, ಬ್ಯಾಗ್ ಹಾಕ್ಕೊಂಡು ಓಡಾಡೋರು. ಸೊ ಅವರು ಇನ್ನು ನಮ್ಮ ಕ್ಯಾಮ್ರಾ ಯೂನಿಟ್ ಗೈಸ್, ಆ ಮೂಡ್, ಪ್ರತಿಯೊಂದು ಆ ಥರ ಕೊಡೋದಕ್ಕೆ ಲೈಕ್ ಆ ಕ್ವಾಲಿಟಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ವರ್ಕ್ ಮಾಡಿದ್ದಾರೆ ಅಂತ. ಸೊ ನೆಕ್ಸ್ಟ್ ನೀವು ಅವ್ರನ್ನ ಕೂರಿಸು ಇಂಟರ್ವ್ಯೂ ಮಾಡಿ. ಸೊ ತುಂಬಾ ಪ್ಯಾಂಪರ್ಡ್ ಕಿಡ್ಸ್ ತರ ನೋಡ್ಕೊಂಡಿದ್ದಾರೆ ನಿಮ್ಮನ್ನ. ಸೊ ಅದೇ ಈಗ ವಾಟ್ ಇಸ್ ದಟ್ ಕ್ಲಿಕ್ ಆಗಿದೆ ನಿಮಗೆ ಇಬ್ಬನಿ ತಿಬ್ಬಿದ ಇಳೆಯಲ್ಲಿ ಕೇಳಿದಾಗ 3 ಜನಕ್ಕೂ ಆ ಪಾಯಿಂಟ್ ಯಾವಾಗ ಕ್ಲಿಕ್ ಆಯ್ತು ದಟ್ ಐ ವಾಂಟ್ ಟು ಮೇಕ್ ದಿಸ್, ಐ ವಾಂಟ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್ ಅಂತ ಅನ್ಸಿದ ಪಾರ್ಟ್ ಯಾವುದು? ನನಗೆ ನನಗೆ ಪಂಚತಂತ್ರ ಮೂವಿಯಲ್ಲಿ ತುಂಬ ಹೈಪರ್ ಆ್ಯಕ್ಟಿವ್ ರೋಲ್ ಮಾಡಿದ್ದೆ ಸಿಕ್ಕಾಬಟ್ಟೆ. ಲೈಕ್ ಅದು ಎನಿ ಡೇ ಒಬ್ಬರಿಗೆ ಪೊಟೆನ್ಷಿಯಲ್ ತೋರಿಸ್ಕೋಬೇಕಂತಂದ್ರೆ, ಒಬ್ಬ ಹೀರೋ ಲಾಂಚ್ ಆಗಬೇಕಾದ್ರೆ ಹೆಂಗಿರಬೇಕು ಆ ಥರ ಮಾಡಿದೆ. ಸೊ ಅದಾದಮೇಲೆ ನಾನು ತುಂಬ ಸೈಲೆಂಟ್ ರೋಲ್ ಏನಾದರೂ ವೆಯ್ಟ್ ಮಾಡ್ತಾಯಿದ್ದೆ ಮಾಡೋದು ಆ ಥರ. ಅವಾಗ ಇದು ಬಂತಲ್ಲ, ಸೊ ನಾನು ಅವಾಗ ಓಕೆ, ಇದರಲ್ಲಿ ಚಾಲೆಂಜಿಂಗ್ ಏನಂತಂದರೆ ಮೇಡಮ್ ಹೇಳ್ದಂಗೆ ಬರೀ ಕಣ್ಗಳಲ್ಲಿ ಮಾತ್ರ ಎಕ್ಸ್ಪ್ರೆಸಿವ್ ಆಗಿ ಮಾಡ್ಬೇಕು. ಎಂಟೈರ್ ಸಿನಿಮಾ ನೀವು ನೋಡಿದ್ರೆ ನಮ್ಮದು ಜಾಸ್ತಿ ಇಷ್ಟೇ ಕ್ಯಾಮ್ರಾ, ಇಷ್ಟರಲ್ಲೇ ನಾವು ಎಕ್ಸ್ಪ್ರೆಷನ್ಸ್ ಕೊಡಿ. ಅದು ಖುಷಿ ಇರ್ಬೋದು, ದುಃಖ ಇರ್ಬೋದು, ಅಳು ಇರ್ಬೋದು, ಪ್ರೀತಿ ಇರ್ಬೋದು. ಅದು ತುಂಬ ಕಷ್ಟ ಅಲ್ಲ. ಸೊ ಹೀರೋಯಿಕಾಗಿ ಯಾರು ಬೇಕಾದರೂ ಮಾಡ್ಬೋದು. ಕಾಲರ್ ಎತ್ಕೊಂಡು ಮಾಡ್ಬೋದು, ಒಂದೆರಡು ಲೈನ್ ಬರ್ಸ್ಕೊಂಡು ಮಾಡ್ಬೋದು ಡೈರೆಕ್ಟರ್ ಹತ್ರ. ಬಟ್ ಈ ಸಿನಿಮಾದಲ್ಲಿ ಆ ಥರ ಯಾವುದೂ ಇರಲಿಲ್ಲ. ಸೊ ನಾನು ಅದನ್ನು ಇದು ಮಾಡಿದೆ. ಅದಕ್ಕೆ ಅಂತ ಬೇರೆ ಸಿನಿಮಾಗಳು ಇದೆ ಡೆಫಿನೆಟ್ಲಿ. ಆ ಥರ ಬಂದಾಗೂ ನಾನೇನು ಐ ಡೋಂಟ್ ಡಿನೈ ದಟ್ ನಾನು ಮಾಡ್ತೀನಿ. ಬಟ್ ಈ ಥರ ಸಿನಿಮಾ ಬಂದಾಗ, ಇಷ್ಟು ಬ್ಯೂಟಿಫುಲ್ ಆಗಿ, ಇಷ್ಟು ಡೆಲಿಕೇಟೆಡ್ ಆಗಿರೋ ಮೂವಿ ಬಂದಾಗ ನೀವು ಇಷ್ಟು ಮಾತ್ರ ಯೂಸ್ ಮಾಡಬೇಕಾಗುತ್ತೆ. ಸೊ ಅದು ಚಾಲೆಂಜಿಂಗ್ ಆಗಿತ್ತು. ಸೊ ದಟ್ ಈಸ್ ದ ಮೂಮೆಂಟ್ ವೈ ಐ ಲೈಕ್ ದಿಸ್ ಮೂವಿ. ನನಗೆ ಅದೇ ಸಿನಿಮಾ ಬಗ್ಗೆ ಮಾಹಿತಿ ಇರಲಿಲ್ಲ. ಯಾವ ರೀತಿ ಏನು ನಡೆಯುತ್ತೆ ಸಿನಿಮಾದಲ್ಲಿ, ಯಾವ ಪ್ರೋಸೆಸ್ ಇದೆ ಇದು. ಈಗ ಸೀರಿಯಲ್ ಆದರೆ ಒಂಥರ ನಮಗೆ 9 to 5 ಜಾಬ್ ಥರ ಅಭ್ಯಾಸ ಆಗಿಬಿಟ್ಟಿರುತ್ತೆ. ನೀನು ಹೋಗೋದು, ರೆಡಿ ಆಗೋದು, ನಿನಗೆ ಕ್ಯಾರೆಕ್ಟರ್ ಬಗ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಅವತ್ತು ನನಗೆ ಸ್ಕ್ರಿಪ್ಟ್ ಕೊಡ್ತಾರೆ, ಡೈಲಾಗ್ಸ್ ನೋಡ್ಕೊಂಡು ಅಲ್ಲಿ ಹೇಳೋದು, ಈ ಥರ ಒಂದು ಬೇರೆ ಪ್ರಿಪರೇಷನ್ ಇರುತ್ತೆ ಸೀರಿಯಲ್ಗಾದರೆ. ಇದಕ್ಕೆ ಅದೇ ಹೊಸ ಲೋಕ, ಹೊಸ ಪ್ರಪಂಚಕ್ಕೆ ಕಾಲಿಟ್ಟಾಗ ಒಂದು ಸೆಂಟೆನ್ಸ್ ನನಗೆ ನಮ್ಮ ಡೈರೆಕ್ಟರ್ ಸರ್ ಹೇಳಿದ್ದು ತುಂಬ ಮ್ಯಾಟರ್ ಆಯಿತು. ಅಂದರೆ ಅವ್ರೇನು ಹೇಳಿದ್ರು, ನೀನು ನನ್ನ ನಂಬು, ನಾನು ನಿನ್ನ ನಂಬ್ತೀನಿ ಅಷ್ಟೇ. ಯು ಟ್ರಸ್ಟ್ ಮೀ. ನೀನೇನಾದರೂ ಬೆಟ್ಟ ಮೂವ್ ಮಾಡ್ತೀಯ ಅಂದರೂ ಐ ವಿಲ್ ಟ್ರಸ್ಟ್ ಯು ಬ್ಯಾಕ್. ಇದರಲ್ಲಿ ಬೇರೆ ಕ್ವೆಶ್ಚನ್ನೇ ಇಲ್ಲ ಅಂತ ಹೇಳಿದ್ರು. ಬಹುಶಃ ಆ ಒಂದು ಸ್ಟೇಟ್ಮೆಂಟ್ ನನಗೆ ತುಂಬಾ ಹಾರ್ಡಾಗಿ ಹಿಟ್ ಆಯ್ತು ಅಂತ ಕಾಣಿಸುತ್ತೆ. ನರೇಷನ್ ಆದಾಗಲೂ ಈಗ ಮೊದಲನೇ ಬಾರಿಗೆ ನೀವೇನೋ ನರೇಷನ್ಗೆ ಕೂರ್ತಿದ್ದೀರಾ ಅಂದಾಗ ನಿಮ್ಮ ಹತ್ರ ಅನುಭವನೇ ಇರೋದಿಲ್ಲ. ನರೇಷನಲ್ಲಿ ಏನು ಮಾಡಬೇಕು, ನೀ ಹೇಗೆ ಕೇಳಿಸ್ಕೋಬೇಕು ಅನ್ನೋದೆಲ್ಲ ಯೋಚನೆ ಮಾಡ್ತಿದ್ದೆ. ಆಮೇಲೆ ನಾ ಕಣ್ಣು ಮಿಟುಕ್ಸ್ಬೇಕಾ ಅಥವಾ ಹಿಂಗೆ ನೋಡಬೇಕಾ, ಆವಾಗಲೇ ಅನ್ಕೋತಾರ ನಾನು ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ ಅಂತ, ನಾನು ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೋದು, ಈ ಥರ ಎಲ್ಲ ಟೆನ್ಷನ್ ಇರುತ್ತೆ. ಅಂದರೆ ಯೋಚನೆಗಳು ಬರ್ತಾ ಹೋಗ್ತಾ ಇರುತ್ತೆ.
ಬಟ್ ಇವ್ರ ನರೇಷನಲ್ಲಿ ಹೇಗಾಯ್ತಂದ್ರೆ ಈ ಥರ ಅನಿಸ್ಲೇ ಇಲ್ಲ ನನಗೆ. ಬಂದು ಕೂತಾಗ ಕತೆ ಹೇಳ್ತಿದ್ದಾರೆ ಆ್ಯಂಡ್ ಅವರಲ್ಲಿ ಇದ್ದಿದ್ದಂತಹ ಆ ಪ್ಯಾಷನ್, ಅವ್ರು ಕಾಣ್ತಿರೋ ಅಂತಹ ಕನಸು ಪ್ರತಿಯೊಂದು ಆ ಸ್ಕ್ರಿಪ್ಟ್ ಮೇಲೆ ಕಾಣಿಸ್ತಿದೆ. ಪ್ರತಿಯೊಂದು ಡೀಟೇಲ್ನು ಮೆನ್ಷನ್ ಮಾಡಿದ್ದಾರೆ. ಈ ಟೈಮಲ್ಲಿ ಈ ಥರ ಮ್ಯೂಸಿಕ್ ಬರುತ್ತೆ ಅಂದರೆ ನರೇಷನ್ ಟೈಮಲ್ಲೇ ಆ ಒಂದು ಲೋಕಕ್ಕೆ ಕರ್ಕೊಂಡು ಹೋದರು. ಅದಾದ ನಂತರ ಹೇಳಿದ್ರು, ನೀನು ನನ್ನ ನಂಬಿದ್ರೆ ನೀನು ನನ್ನ ನಂಬು, ನಾನು ನಿನ್ನ ನಂಬ್ತೀನಿ ಅಂತ ಹೇಳಿದ್ರು. ಬಹುಶಃ ಒಂದು ಘಟ್ಟದಲ್ಲಿ ನಾವೆಲ್ಲ ಅಂದ್ಕೋತೀವಲ್ವ, ನಂಬಿಕೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಗೊತ್ತಾಗಿರೋದಿಲ್ಲ. ಐ ಥಿಂಕ್ ಐ ಕಂಪ್ಲೀಟ್ಲಿ ಸರೆಂಡರ್ಡ್ ಫಾರ್ ದಿ ಪ್ರಾಜೆಕ್ಟ್ ದಟ್ ಮೊಮೆಂಟ್. ಸರಿ ಆಯಿತು ಅಂದರೆ ಯಾತಕ್ಕೆ ಈ ಇಬ್ಬನಿ ತಬ್ಬಿದ ಎಳೆಯಲ್ಲಿನ ಒಪ್ಕೊಂಡೆ ಅಂತಂದರೆ ಬಹುಶಃ ಕಲಿಕೆಗೆ ಸಾಕಷ್ಟು ಕಲಿಕೆ ಸಿಗುತ್ತೆ. ಪ್ರೊಫೆಷ್ನಲ್ ಆಗಲಿ ಅಥವಾ ಪರ್ಸನಲ್ ಆಗಲಿ ಮನುಷ್ಯರ ಜೊತೆ ಹೇಗಿರಬೇಕು ಅಥವಾ ಕೆಲಸ ಅಂತ ಬಂದಾಗ ಯಾವ ರೀತಿ ಅಪ್ರೋಚ್ ಮಾಡಬೇಕು, ಐ ಥಿಂಕ್ ಹೀ ಈಸ್ ದಿ ರೈಟ್ ಟೀಚರ್ ಅನ್ನೋ ಒಂದು ಫೀಲಿಂಗ್ ನನಗೆ ಬಂತು. ಆ್ಯಂಡ್ ಎಸ್, ಅದು ನಾನೇನು ಅಂದ್ಕೊಂಡಿದ್ದೆ ಅದು ಖಂಡಿತ ಆಗಿದೆ. ಬ್ರಿಲಿಯಂಟ್ ಟೀಚರ್ ಹೀ ಈಸ್. ಒಂದು ಡೈರೆಕ್ಟರ್ ಅಂತ ಹೇಳೋದಕ್ಕೆ ಡೈರೆಕ್ಟರ್ನ ಇಂಪಾರ್ಟೆನ್ಸ್ ಎಷ್ಟು ಮುಖ್ಯ ಒಂದು ಪ್ರಾಜೆಕ್ಟ್ಗೆ ಅನ್ನೋದು ಗೊತ್ತಾಯಿತು. ಕ್ಯಾರೆಕ್ಟರ್ನ ಅಪ್ರೋಚ್ ಮಾಡೋ ರೀತಿ ಆಗಲಿ, ಅದ್ರ ಬಗ್ಗೆ ಯಾವ ರೀತಿ ಮಾಹಿತಿಯನ್ನು ನೀನು ಕಲೆಕ್ಟ್ ಮಾಡ್ಕೋಬೇಕು, ಅದ್ರ ಬಗ್ಗೆ ಹೇಗೆ ನೀನು ಕೆಲಸ ಮಾಡಬೇಕು, ಅವಳ ಹಾಗೆ ಹೇಗೆ ನೀನು ಆಲೋಚನೆ ಮಾಡಬೇಕು, ಈ ಥರ ಪ್ರತಿಯೊಂದು ವಿಷಯಗಳನ್ನೂ ತುಂಬ ಕಲಿತೆ. ಬಹುಶಃ ನನಗೆ ಈ ಇಬ್ಬನಿ ತಬ್ಬಿದ ಎಳೆಯಲಿಗೆ ಒಪ್ಕೊಳ್ಳೋದಕ್ಕೆ ಕಲಿಕೆ ಅನ್ನೋದು ಕಾರಣ, ಮತ್ತು ನಂಬಿಕೆ ಅನ್ನೋದು ಕಾರಣ. ಕಂಪ್ಲೀಟ್ ನಂಬ್ಕೊಂಡು ಕಲ್ತ್ಕೊಂಡು ಹೋದೆ. ಸೊ ದಟ್ ಈಸ್ ಇಟ್ ಥಿಂಗ್. ಸೊ ಮಯೂರಿ ನಿಮಗೆ ನೆಕ್ಸ್ಟ್ ಕ್ವೆಶನ್. ಸೊ ನೀವು ಇದಕ್ಕೆ ಮುಂಚೆ ಹೊಯ್ಸಳ ಮೂವಿಲೂ ಮಾಡಿದ್ದೀರಾ. ಸೊ ದಟ್ ವಾಸ್ ಯುವರ್ ಫಸ್ಟ್ ಬಿಗ್ ಸ್ಕ್ರೀನ್ ಮೂವಿ. ಸೊ ಅಲ್ಲಿಂದ ಇಲ್ಲಿಗೆ ಸೆಕೆಂಡ್ ಮೂವಿಗೆ ವಾಟ್ ಲರ್ನಿಂಗ್ಸ್ ಡಿಡ್ ಯು ಗೆಟ್? ಎವ್ರಿ ಮೂವಿ ಇಸ್ ಅ ನ್ಯೂ ಪ್ರಾಜೆಕ್ಟ್. ಟೀಮ್ ಹೊಸದಿರುತ್ತೆ, ಅಪ್ರೋಚ್ ಬೇರೆ ಇರುತ್ತೆ, ಕ್ಯಾರೆಕ್ಟರ್ಸ್ ಬೇರೆ ಥರ ಇರುತ್ತೆ. ಸೊ ಐ ಆಲ್ವೇಸ್ ಟೇಕ್ ಈಚ್ ಪ್ರಾಜೆಕ್ಟ್ ಆಸ್ ದ ಫಸ್ಟ್ ಪ್ರಾಜೆಕ್ಟ್. ಸೊ ಇಟ್ ಈಸ್ ಆಲ್ವೇಸ್ ಬೆಟರ್ ಹಿಂದಿನ ಪ್ರಾಜೆಕ್ಟ್ ಬ್ಯಾಗೇಜ್ ಕ್ಯಾರಿ ಫಾರ್ವರ್ಡ್ ಮಾಡದೇ ಇದ್ರೆ, ಬಿಕಾಸ್ ಲರ್ನಿಂಗ್ ಆ್ಯಂಡ್ ಅನ್ಲರ್ನಿಂಗ್ ಸೈಮಲ್ಟೇನಿಯಸ್ ಆಗಿ ಆಗ್ತಾ ಇರುತ್ತೆ. ಸೊ ಎಷ್ಟು ಈಸಿಯಾಗಿ ಅಡ್ಯಾಪ್ಟ್ ಮಾಡ್ಬೋದು ಅಷ್ಟು ಪ್ರಾಸೆಸ್ ಈಸಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಹೊಯ್ಸಳ ಇಟ್ ವಾಸ್ ಅ ವೆರಿ ಡಿಫ್ರೆಂಟ್ ಕ್ಯಾರೆಕ್ಟರ್. ಅಂದರೆ ನನಗೆ ಇಮ್ಯಾಜಿನ್ ಮಾಡ್ಕೊಳಕ್ಕಾಗದೇ ಇರುವಂಥ ಸಿಚುವೇಶನ್ಸಲ್ಲಿ ಇದ್ದಂಥ ಪಾತ್ರ ಅದು. ಸೊ ಟು ಪುಟ್ ಮೈ ಸೆಲ್ಫ್ ಇನ್ ದೋಸ್ ಶೂಸ್, ಐ ಹ್ಯಾಡ್ ಲಾಟ್ ಆಫ್ ಕ್ವೆಶನ್ಸ್ ವಿದಿನ್ ಮೀ. ಹೆಂಗೆ ಹೌ ಕ್ಯಾನ್ ಈ ಸಿಚುವೇಶನಲ್ಲಿ ಈ ಪಾತ್ರ ಹೀಗೆ ಹೆಂಗೆ ರಿಯಾಕ್ಟ್ ಮಾಡುತ್ತೆ ಅಂತ. ಸೊ ಇದಕ್ಕೂ ಕಂಪೇರ್ ಮಾಡಿದರೆ ರಾಧಾ ಕ್ಯಾರೆಕ್ಟರ್ ಟು ಮೀ ವಾಸ್ ಮೋರ್ ರಿಲೇಟಬಲ್. ಅಂದರೆ ಸಿಚುವೇಶನ್ಸ್ ಇರ್ಬೋದು ಆ್ಯಂಡ್ ಅಪ್ಬ್ರಿಂಗಿಂಗ್ ಆ್ಯಂಡ್ ಈ ಅರ್ಬನ್ ಸೆಟ್ಟಿಂಗ್ ವಾಸ್ ಮೋರ್ ರಿಲೇಟಬಲ್. ಸೊ ದಟ್ ವಾಸ್ ಅನದರ್ ರೀಸನ್ ಐ ಚೋಸ್. ಆ್ಯಂಡ್ ಐ ಹ್ಯಾವ್ ಆಲ್ವೇಸ್ ಪಿಕ್ಡ್ ಕ್ಯಾರೆಕ್ಟರ್ಸ್ ದಟ್ ಲೀವ್ ಅನ್ ಇಂಪ್ಯಾಕ್ಟ್ ಥ್ರೂ ದ ಸ್ಟೋರೀಸ್. ಅದು brief time, long time, however it is, but it has to leave an impact. And ನೋಡಿದವ್ರಿಗೆ it has to keep them thinking. Something has to stimulate within you. ಆ ಕ್ಯಾರೆಕ್ಟರ್ ನೋಡಿದಾಗ certain things have to be questioned, certain actions have to be questioned. ಸೊ ಹಾಗಾಗಿ ಮ್ಯಾನ್ ಆಫ್ ದ ಮ್ಯಾಚ್ ಹೊಯ್ಸಳ ಆದಮೇಲೆ ಈ ಕ್ಯಾರೆಕ್ಟರ್ ಚೂಸ್ ಮಾಡಿದೆ. ಆ್ಯಂಡ್ ದ ವೇ ಶಿ ಟೇಕ್ಸ್ ದ ಹೋಲ್ ಸ್ಟೋರಿ ವಿತ್ ಹರ್ ಆ್ಯಂಡ್ ಹೌ ಶಿ ಬಿಹೇವ್ಸ್ ಫಾರ್ ಆಲ್ ದೋಸ್ ರೀಸನ್ಸ್. ಆ್ಯಂಡ್ ಹೇಳ್ದಂಗೆ ಟು ಗೋ ಆಲ್ ಔಟ್ ಆ್ಯಂಡ್ ಆ್ಯಕ್ಟ್ ಇಸ್ ಒನ್ ಥಿಂಗ್, ಬಟ್ ಒಂದಷ್ಟು ಲಿಮಿಟೇಷನ್ಸ್ ಇದ್ದಾಗ ಈ ರೀತಿನೇ ಎಕ್ಸ್ಪ್ರೆಸ್ ಮಾಡಬೇಕು ಆ್ಯಂಡ್ ದಿಸ್ ಇಸ್ ದ ಕೈಂಡ್ ಆಫ್ ಅಪ್ರೋಚ್ ಅಂತ ಇದ್ದಾಗ ಇಟ್ ಈಸ್ ಮೋರ್ ಚಾಲೆಂಜಿಂಗ್. ಆ್ಯಂಡ್ ಯು ಹ್ಯಾವ್ ಟು ಡೂ ಮೋರ್ ವಿತ್ ಜಸ್ಟ್ ಲೈಕ್ ಯುವರ್ ಐಸ್ ಆರ್ ಯುವರ್ ಫೇಸ್. ಯು ಕ್ಯಾನ್ ಮೂವ್ ಅರೌಂಡ್ ಮಚ್, ಬಟ್ ಯು ಹ್ಯಾವ್ ಟು ಫೀಲ್ ಇಮ್ಮೆನ್ಸ್ಲಿ. ಸೊ ಮುಖದಲ್ಲಿ ಅದೊಂದಿಷ್ಟು ಕಾಣ್ಬೇಕಂದ್ರೂ ಯು ಹ್ಯಾವ್ ಟು ಫೀಲ್ ಅ ಲಾಟ್ ಫಾರ್ ಇಟ್. ಅವಾಗ ಮುಖದಲ್ಲಿ ಒಂದಷ್ಟು ಕಾಣುತ್ತೆ ಕ್ಯಾಮ್ರಾಗೆ. ಆ್ಯಕ್ಚುಲಿ ಹೊಯ್ಸಳ ನೋಡಿದಾಗ ಸಖತ್ ಇಷ್ಟ ಆಗಿತ್ತು ಕ್ಯಾರೆಕ್ಟರು. ನಾನು ನೋಡ್ಕೊಂಬಂದಿದ್ವಿ. ಸೊ ಅವಾಗ ಅನ್ನಿಸ್ತಿತ್ತು ಇದ್ರಲ್ಲಿ ತುಂಬ ಅಳಿಸ್ಬಿಟ್ಟಿದ್ದಾರೆ ಪಾಪ ಈ ಫಿಲ್ಮಲ್ಲಿ. ನೆಕ್ಸ್ಟ್ ಫಿಲ್ಮಲ್ಲಿ ಯಾರು ನಗಾಡ್ಸೋದು ಸಿಗ್ಲಿ ಅಂತ. ಹೋಪ್ಫುಲಿ ಐ ಹೋಪ್ ಯು ವಿಲ್ ಸ್ಮೈಲ್ ಇನಫ್ ಸೀಯಿಂಗ್ ರಾಧಾ. ಅದೇ ಲೈನಲ್ಲಿ ಸಿನ್ಸ್ ದ ಮೂವಿ ಆಸ್ ಇಬ್ರು ಹೀರೋಯಿನ್ ಇರೋದ್ರಿಂದ ಮೂವಿ ಮುಗಿದ್ಮೇಲೆ ಕಣ್ಣಲ್ಲಂತೂ ಇಬ್ನಿ ಮೂರತ್ತೆ. ಬಟ್ ಅದು ಬೆಳಗ್ಗೆನೇ ಇಬ್ನಿ ಆಗಿರತ್ತ ಅಥವಾ ರಾತ್ರಿ? ನಿಮ್ ಜೊತೆ ಮಾತಾಡಿ ಇವನು ಪೋಯಟ್ ಆಗ್ತಾನೆ. ಈಗ ಇಂಟರ್ವ್ಯೂ ಮುಗಿಸೋ ಅಷ್ಟ್ರಲ್ಲಿ ಒಂದೆರಡು ಕವಿತೆ ಬರೀಬಹುದು. ಹೇಗಿರುತ್ತೆ ಕ್ಲೈಮ್ಯಾಕ್ಸ್? ಕಣ್ಣಲ್ಲಿ ಇಬ್ನಿ ಮೂಡೋದು ಬೆಳಗ್ಗೆದಾಗಿರತ್ತ ಅಥವಾ ರಾತ್ರಿ? ಕಣ್ಣಲ್ಲಿ ಇಬ್ಬನಿ ಮೂಡಲ್ಲ, ಬಹುಶಃ ಕಣ್ಣಲ್ಲಿ ಕಂಬನಿ ಮೂಡುತ್ತೆ. ಇವಾಗ ಗೊತ್ತಾಯ್ತಾ ಏನಕ್ಕೆ ನಾವು ಇವ್ರಿಗೆ ಮಾತಾಡಕ್ ಬಿಡೋದಂತ. ಜೊತೆಗೆ ಮನಸ್ಸಲ್ಲಿ ಒಂದು
ಜೇನಿನ ಹನಿ ಥರ ಭಾವನೆ ಮೂಡುತ್ತೆ. ಅದೇ ಬೆಳಗಿನ ರಾತ್ರಿನ ಅನ್ನೋದು ನಿಮ್ಮ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ನೀವು ಯಾವ ರೀತಿ ನಿಮ್ಮ ಪರ್ಸ್ಪೆಕ್ಟಿವ್ ಅಲ್ಲಿ ಮೂವಿನ ನೋಡ್ತೀರಾ ಅಂತ. ಹೇಳಿದ ಹಾಗೆ ಇಲ್ಲಿ 3 ಕ್ಯಾರೆಕ್ಟರ್ಸ್ ನಿಮ್ಮ ಮುಂದೆ ಕೂತಿರೋ ಹಾಗೆ ನಮ್ಮ ಸಿನಿಮಾದಲ್ಲೂ ಕೂಡ ಸಾಕಷ್ಟು ಕ್ಯಾರೆಕ್ಟರ್ಸ್ ಬರುತ್ತೆ. ಕಥೆ ಆ್ಯಕ್ಚುಲಿ ಸಿಡ್ನ ಪರ್ಸ್ಪೆಕ್ಟಿವ್ ಮೇಲೆ ಹೋಗುತ್ತೆ. ಅಂದರೆ ಇವ್ರ ಪಾತ್ರದ ಹೆಸರು ಸಿದ್ಧಾರ್ಥ್ ಅಂತ. ಸಿದ್ಧಾರ್ಥ್ ಪಾತ್ರದ ಪರ್ಸ್ಪೆಕ್ಟಿವ್ ಅಲ್ಲಿ ಇಡೀ ಸ್ಟೋರಿ ಹೋದ್ರೂ ಕೂಡ ಬಹುಶಃ ನೀವು ಯಾವುದಾದ್ರೂ ಪಾತ್ರನ ಭೇಟಿ ಮಾಡಿದಾಗ ಓ ಇವಳು ನಂತರ ಅಥವಾ ಇವ್ನ ನಂತರ ಓ ಇವ್ನಿಗೇನು ಅನಿಸ್ತಿದೆ ಅನ್ನೋದು ನನಗೆ ಗೊತ್ತು ಅನ್ನೋ ಥರ ಒಂದೊಂದು ಒಬ್ರೊಬ್ರಿಗೂ ಆ ಫೀಲಿಂಗ್ ಅಂತೂ ಕೊಡುತ್ತೆ. ನೀವು ನಗ್ತಿರೋ ಅದು ನಿಮಗೆ ಬಿಟ್ಟಿದ್ದು, ಅಳ್ತಿರೋ ಅದು ನಿಮಗೆ ಬಿಟ್ಟಿದ್ದು, ಖುಷಿ ಪಡ್ಕೊಂಡು ಮನೆಗೆ ಹೋಗ್ತಿರೋ ಅಥವಾ ಮನೆಗೆ ಹೋಗಿ ಅದು ನಿಮಗೆ ಹಾಗೆ ಇನ್ನೂ ಮನಸ್ಸಲ್ಲಿ ಗುನುಗ್ತಾ ಇರುತ್ತೋ ಅದೆಲ್ಲ ಆಡಿಯನ್ಸ್ಗೆ ಬಿಟ್ಟಿದ್ದು. ನಮಗೆ ಗೊತ್ತಾಗಲ್ಲ. ನಿಮಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಓಡಾಡೋದು ಅಂದ್ರೆ ಇಷ್ಟನಾ? ಯಾಕಂದ್ರೆ ಪಾಪ ಅವ್ರು ಯಾವ್ದೋ ವೈನ್ಯಾರ್ಡ್ ನೋಡ್ತಾರೆ, ವೈನ್ಯಾರ್ಡಿಗೆ ಹೋಗೋಣ ಟೆಕ್ಸ್ಟ್ ಮಾಡೋರು, ಬಸ್ಸಲ್ಲಿ ಹೋಗೋಣ. ಆ ಬಸ್ಸು ಚೆನ್ನಾಗಿದೆ, ಬಸ್ಸು ಪಿಂಕ್ ಕಲರ್ ರಾಡ್ ಇದಾವೆ. ನಾನು ಇದು ಯಾವ ಊರ್ ಬಸ್ ಇದು ಅಂತ. ಹೌದಾ, ಪಿಂಕ್ ಇತ್ತ ಅದು? ಆರ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಓ, ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಅವ್ರು. ಅಂದ್ರೆ ನೀವು ಪೋಸ್ಟರ್ ನೋಡಿದ್ರೆ ನಿಮಗೆ ಲಾಲಾ ಲ್ಯಾಂಡ್ ತರ ವೈಬ್ಸ್ ಬರುತ್ತೆ. ಆಮೇಲೆ ಇನ್ನೊಂದ್ಸಲಿ ಎಲ್ಗೋ ಕರೀತಾರೆ ಮತ್ತೆ ಆಟೋದಲ್ಲಿ ಹೋಗೋಣ ಅಂತೀರಾ. ಯಾಕೆ ಇವರಿಗೆ ಏನ್? ನಿಮ್ಗೆ ಆಟೋ ರೈಡ್ಸ್ ಬಗ್ಗೆ ಗೊತ್ತಿದೆ ತಾನೆ, ಎಷ್ಟು ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಮತ್ತೆ ಆಟೋ ರೈಡಲ್ಲಿ ಹೋದ್ರೆ ಸೊ ಇದು ಟ್ರಯಾಂಗಲ್ ಲವ್ ಸ್ಟೋರಿನಾ ಅಲ್ವಾ? ಪ್ಲಾಟ್ ಏನು ಹೇಳಲ್ಲ ಅಂತ. ಅದೇ ಏನು ಹೇಳಲ್ಲ ಅಂತ ಹೇಳಿದ್ದು. ಇದು ಈಗ ಸಾಂಗ್ ನೋಡಿದಿರಲ್ಲ, ಹೇಳು ಗೆಳತಿ ನೋಡಿದ್ರ? ಜೊತೆಗೆ 4 ಸಾಂಗು ನೋಡಿದ್ವಿ. ಸೊ ಹೇಳು ಗೆಳತಿಲ್ಲ ಅವರು ಹೌದು ಹೌದು ಕಣ್ ಕಾಣಿಸಲ್ಲ ಆ ಸಾಂಗ್ ಅಲ್ಲಿ. ಯಾರೋ ಶಾರ್ಟ್ ಅದು ಕೆಳಗಡೆ ಕಮೆಂಟ್ ಹಾಕಿದ್ರು, ಓದ್ತಾ ಇದ್ದೆ. ಇದೇ ಶಾರ್ಟ್ ಫಿಲ್ಮ್ ತರ ಇದೆಯಲ್ಲ, ಒಂದ್ ಕಥೆ ಹೇಳ್ಬಿಟ್ಟಿದಿರಲ್ಲ ಇದ್ರಲ್ಲೇ. ಅದ್ರಲ್ಲಿ ಕಣ್ ಕಾಣ್ತಿಲ್ಲ ಅವ್ರಿಗೆ. ಸೊ ರಾಧಾ ಸಾಂಗ್ ಅಲ್ಲಿ ನೋಡಿ ಅದ್ರಲ್ಲಿ ಕಣ್ ಕಾಣ್ತಿದೆ. ಸೊ ಸೋ ಮೆನಿ ಇದು ಆ ಸ್ಪೆಕ್ಯುಲೇಷನ್ ಬಿಟ್ಟಿರ್ತೀವಿ ನಿಮ್ಗೆ. ಸೊ ಈ ತರ ಹಂಗೆ ಗೆಸ್ ಮಾಡ್ತಾ ಇರ್ರಿ. ಟ್ರಯಾಂಗಲ್ ಲವ್ ಸ್ಟೋರಿನ, ಸ್ಕ್ವೇರ್ ಲವ್ ಸ್ಟೋರಿ. ಪಾಪ ಹೇಳು ಗೆಳತಿ ನೋಡು ಕಂಪನಿ ಅಂತ ಅಲ್ಲ. ಈಗ ಹೇಳು ಗೆಳತಿ ಸಾಂಗ್ ಇಲ್ಲ, ಇಟ್ಸ್ ಅ ವೆರಿ ಸ್ವೀಟ್ ಲವ್ ಸ್ಟೋರಿ. ನೀವ್ ಅನ್ಕೊಂಡಿರಂಗ ಅಥವಾ ಎಲ್ಲ ಅಷ್ಟೊಂದೇನಿಲ್ಲ. ಅದೇ ಹೇಳು ಗೆಳತಿ ಸಾಂಗ್ ಅಲ್ಲೂ ಪಾಪ ಇಷ್ಟ ಪಡ್ತಿರಲ್ಲ ನೀವು, ಬಟ್ ಆದ್ರೂ ಅಂತ ಒಪ್ಕೊಬಿಡ್ತೀರಾ. ಇಲ್ಲಿ ಮದ್ವೆ ಹಾಡಿದೆ, ಅಲ್ಲೂ ಇಷ್ಟ ಇರಲ್ಲ, ಮದ್ವೆಲ್ ಮೂಡೇ ಇಲ್ಲ ನಿಮಗೆ. ಯಾಕೆ ಪಾಪ ಅವ್ರಿಗೆ ಅಷ್ಟೊಂದು ವಯಸ್ಸಳದಲ್ಲೂ ಅಳಿಸಿದ್ರು, ಇಲ್ಲೂ ಅಳಿಸ್ತಿದಾರಲ್ಲ. ಏನಾದ್ರು ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಅಥವಾ ಫಿಲ್ಮ್ ನೋಡಿ ಅಂತ ಅವ್ರಿಗೆ ಕೇಳ್ಬೇಕು. ಅವ್ರು ನನ್ನ ಜೊತೆ ಮಾಡಿರೋದು. ಸೊ ಅವ್ರು ನಾನು ಖುಷಿಯಾಗೇ ಇದ್ದೀನಿ ಸಾಂಗ್ ಅಲ್ಲಿ. ರಾಧೆಯಲ್ಲಿ ಖುಷಿಯಾಗಿದ್ರಿ? ಅದ್ರಲ್ಲಿ ನನ್ಗೆ ಹೆಂಗೂ ಕಣ್ ಕಾಣಲ್ವಲ್ಲ, ನನ್ಗೆ ಹೆಂಗ್ ಗೊತ್ತಾಗತ್ತಲ್ಲ ಏನ್ ನಡೀತಿದೆ ನಂಗೆ. ನಂದು ಅರ್ಧ ಮೂಡ್ ಆ ಥರ ಅಪ್ಸೆಟ್ ಆಗಿದೆ ಅಂದ್ರೆ ಅವರು ನಂಗೆ ಮಾಕ್ ಮಾಡೋರು, ಯಾವಾಗಲೂ ರೇಗ್ಸೋರು. ಅವರು ಸೈಲೆಂಟಾಗಿ ಕೂತಿರ್ತಾರೆ ಆಯ್ತಾ. ಇವ್ರಂದ್ರೆ ಪಟ ಅಂತ ಮಾತಾಡ್ಬಿಡ್ತಾರೆ. ಸೊ ಗೊತ್ತಾಗುತ್ತೆ ಏನು. ಸೊ ಅವ್ರದ್ದು ಗೊತ್ತಾಗಲ್ಲ. ಹಂಗೆ ಸೈಲೆಂಟಾಗೆ ಒಂದು ಇದು ರೇಗಿಸ್ಬಿಟ್ಟು ಹೊರ್ಟೋಗ್ತಾರೆ. ಸೊ ಸಿಟ್ಟು ಬರೋದು ಹೇಳಿ ಹೊರ್ಟೋಗ್ತದೆ ಅಂತ ಸಡನ್. ಆಮೇಲೆ ರಿಯಲೈಸ್ ಆಗೋದು, ಡಿಡ್ ಯು ಜಸ್ಟ್ ಸೇ ದಟ್ ಅಂತ. ಹೇ ಯಾಕ್ರಿ ಅಂತ ಅಷ್ಟೇ. ಸೊ ಅದು ಆ ಮೂಡಲ್ಲೇ ಇದ್ದೆ ನಾನು ಸೀನ್ ಮಾಡುವಾಗ್ಲೂ. ಹೌದು, ಡೆಫಿನೆಟ್ಲಿ. ಅವ್ರು ಸಖತ್ ರೇಗಿಸ್ತಾರೆ, ಇವರು ಹಿಂಸೆ ಕೊಡ್ತಾರೆ. ಆಮೇಲೆ ಲಾಸ್ಟಿಗೆ ಬಂದು ಡೈರೆಕ್ಟರ್ ನನಗೆ ಫುಲ್ಲು ಏನೋ ವಿಹಾನ್ ಕಮಿಯರ್ ಅಂತ ನಾನು ಅವ್ರಿಗೆ ಅಂದರೆ ಡೈರೆಕ್ಟರ್ ತಲೆ ತಿಂತಾ ಇದ್ದೆ. ಲೈಕ್ ನನಗೇನು ಹೇಳ್ತಾ ಇರಲಿಲ್ಲ ಕರೆಕ್ಷನ್ಸ್ ಯಾವುದೂ ಬಂದು. ಸೊ ಅವಾಗ ನಾನು ಓಕೆ ನಾ ಚಾನ್ ಇದೇನು ಕರೆಕ್ಷನ್ಸ್ ಹೇಳ್ತಾ ಇಲ್ಲ ಅದು ಇದು ಅಂತ. ಸೊ ಈ ಜಸ್ಟ್ ಯೂಸ್ ಟು ಕಮ್ ಅಂಡ್ ಹಗ್ ಮೀ. ಸೊ ಕರೆಕ್ಟಾಗಿದೆ, ನೀವೇನು ಚೇಂಜ್ ಆಗಿಬಿಡಿ, ಹಿಂಗೆ ಇರ್ರಿ ಅಂತ. ಸೊ ಹಂಗಾಗಿ ನೀವು ಹೇಳ್ದಂಗೆ ನಂದು ಹಂಗೆ ಫೇಸ್ ಹಂಗೆ ಇಟ್ಕೊಂಡು ಮಾಡ್ತಾಯಿದ್ದೆ. ಡೈರೆಕ್ಟ್ ವರ್ಕ್ ಆಗ್ತಿದೆ. ಸೊ ಅದೇ ಫೇಸ್ ಇಟ್ಕೊಂಡು. ಇಲ್ಲಾಂದರೆ ನೀವು ಪಂಚತಂತ್ರದಲ್ಲಿ ನೋಡಿ, ನನಗೆ ನೋಡ್ಬೇಕಂದ್ರೆ ಅದರಲ್ಲಿ ಫುಲ್ಲು ಒಂದು ರೌಂಡ್ 360 ಡಿಗ್ರಿ ಸುತ್ತಬಿಟ್ಟು ಬಂದಿದೆ. ನೀವು ಇವರೇನ ಅವರು ಅಂತ. ಸೊ ಈಗ ಇದ್ರಲ್ಲಿ ಅನಾಹಿತ ಸಾಂಗ್ ಅಲ್ಲಿ ಅಂದ್ರೆ ಓವರ್ ಆಲ್ ಫಿಲ್ಮ್ ಅಲ್ಲೇ ತುಂಬಾ CG ಯೂಸ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಅಂದ್ರೆ ಸಾಂಗ್ ನೋಡಿದಾಗ ಲೈಕ್ ಅನಾಹಿತ ಸಾಂಗ್ ಅಲ್ಲಂತೂ ಇದೆಯಲ್ಲ ಸ್ಟೇಜ್ ಪರ್ಫಾರ್ಮೆನ್ಸ್ ಎಂದು ಅದು ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ. ಸೊ ಇಸ್ ಇಟ್ ಅಂದ್ರೆ ಗೊತ್ತಿಲ್ಲ ಫಿಲ್ಮ್ ಅಲ್ಲಿ ತುಂಬಾ ಯೂಸ್ ಮಾಡಿದಾರ ಇಲ್ವಾ, ಬರೀ ಸಾಂಗ್ಸ್ ಅಲ್ಲಿ ಇರ್ಬೋದು. ಅಂದ್ರೆ ಹೌ ವಾಸ್ ಇಟ್ ಲೈಕ್ ನಿಮಗೆ ಅದನ್ನ ಪ್ರಾಡಕ್ಟ್ ನೋಡಿದಾಗ, ಲೈಕ್ ಫೈನಲ್ ಪ್ರಾಡಕ್ಟ್ ನೋಡಿದಾಗ ಆಕ್ಟಿಂಗ್ ಮಾಡ್ಬೇಕಾದ್ರೆ ಅದೆಲ್ಲ ಇರಲ್ಲ, ಒಂದು ಗ್ರೀನ್ ಸ್ಕ್ರೀನ್ ಇರುತ್ತೆ. ಸೊ ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ವೆನ್ ಯು ಸಾ ಇಟ್, ಹೆಂಗ್ ಬಂದಿದೆ ಅಂತ?
ನಮ್ಮ ಎಡಿಟರ್ ಇದ್ದಾರೆ ರಕ್ಷಿತ್ ಕೋಪ್ ಅಂತ, ಸೊ ಅವ್ರು ಹೆಲ್ಪ್ ಮಾಡ್ತಾಯಿದ್ರು. ಸಿ ಜಿ ಮಾಡಬೇಕಾದ್ರೆ ಯೂಶ್ವಲಿ ಈಗ ನಮ್ಮ ಪಕ್ಕದಲ್ಲಿ ಇವ್ರು ಇರಲ್ಲ, ಗ್ರೀನ್ ಮ್ಯಾಟ್ ಹಾಕಿರ್ತಾರೆ ಅದು ಇದೆಲ್ಲ. ಸೊ ರಕ್ಷಿತ್ ಯೂಸ್ ಟು ಹೆಲ್ಪ್ ಮೀ. ರಕ್ಷಿತ್ ಶೆಟ್ಟಿ ಅಲ್ಲ, ರಕ್ಷಿತ್ ಕೋಪ್ ಅಂತ ನಮ್ಮ ಎಡಿಟರ್. ಸೊ ಅವ್ರು ಹೆಲ್ಪ್ ಮಾಡ್ತಾಯಿದ್ರು. ಹಂಗಾಗಿ ನಮಗೂ ಫಸ್ಟ್ ಟೈಮ್ VFX ಎಲ್ಲ ಫೇಸ್ ಮಾಡೋರಿಗೆ ನಮಗೆ ಅದೇ ನಾ ಹೇಳಿದ್ನಲ್ಲ, ನರೇಷನ್ ಟೈಮಲ್ಲಿ ಸ್ಕ್ರಿಪ್ಟೆಲ್ಲ ಆಲ್ರೆಡಿ ಮೆನ್ಷನ್ ಆಗಿತ್ತು. ಅದು ಈ ಥರ ಒಂದು ಪಾರ್ಟಿಕಲ್ಸ್ ಬಂದು ಬ್ರಷ್ ಆಗುತ್ತೆ, ಕಾಸ್ಟ್ಯೂಮ್ ಚೇಂಜ್ ಆಗುತ್ತೆ, ಸಡನ್ನಾಗಿ ಅವ್ರು ಈ ಥರ ಒಂದು ಲ್ಯಾಂಡಿಗೆ ಹೋಗ್ತಾರೆ, ಅಲ್ಲಿ ಇಬ್ಬನಿ ಕಾಣಿಸುತ್ತೆ, ನಕ್ಷತ್ರ ಕಾಣಿಸುತ್ತೆ, ಇವ್ರು ಹಾಗೆ ಡ್ಯಾನ್ಸ್ ಮಾಡ್ತಾರೆ ಅನ್ನೋ ಎಲ್ಲ ವಿಷಯಗಳು ಆಲ್ರೆಡಿ ಸ್ಕ್ರಿಪ್ಟಲ್ಲೇ ಬರೆದ್ಬಿಟ್ಟಿದ್ರು ಡೀಟೇಲ್ ಆಗಿ. ಸೊ ಅದೆಲ್ಲ ನಮ್ಮ ಇಮ್ಯಾಜಿನೇಷನಲ್ಲಿ ನಾವು ಅಂದ್ಕೊಂಡಿರ್ತೀವಿ. ಸೊ ಆ್ಯಕ್ಟಿಂಗ್ ಮಾಡುವಾಗ ಅದು ಸ್ವಲ್ಪ ಈಸಿ ಆಯಿತು ನಮಗೆ. ಸ್ಕ್ರಿಪ್ಟಲ್ಲಿ ಈ ಥರ ಮಾಡಿದಾರಲ್ಲ, ಏನೋ ಅಚೀವ್ ಮಾಡಬೇಕು ಅಂತ ಈ ಥರ ಮಾಡ್ತಿದ್ದಾರೆ ಅಷ್ಟೇ, ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡೋಣ ಅಂತ. ಬಟ್ ಓವರಾಲ್ ಇವ್ರು ಹೇಳಿದ ಹಾಗೆ ರಕ್ಷಿತ್ ಅವರು ಎಡಿಟರ್ ಇದ್ದಿದ್ದು, ಅಲ್ಲೇ ಲೈನ್ ಅಪ್ ಮಾಡಿ ತೋರಿಸ್ತಾ ಇದ್ದಾಗ್ಲೂ ನಮ್ಗೊಂದು ಸ್ವಲ್ಪ ಐಡಿಯಾ ಬರ್ತಾಯಿತ್ತು. ಬಟ್ ಓವರಾಲ್ ಮೊದಲನೇ ಬಾರಿಗೆ ನಾ ಹಿತಾ ಸಾಂಗ್ ನೋಡಿದಾಗ ಏನಿದೆ ಈ ಥರ ಬಂದಿದ್ಯಾ ಸೀರಿಯಸ್ಲಿ, ಅಂದರೆ ನಮ್ಮ ಇಮ್ಯಾಜಿನೇಷನ್ಗೂ ಮೀರಿ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಅನ್ನೋ ಒಂದು ಖುಷಿ ಖಂಡಿತ ಸಿಕ್ತು. ಬಹುಶಃ ನಿಮಗೂ ಅದೇ, ನಮಗೆ ಗೊತ್ತಿದ್ದು ನಮಗೆ ಇಷ್ಟು ಖುಷಿ ಆಗಿದೆ ಅಂತಂದರೆ ನಿಮಗೆ ಫಸ್ಟ್ ಟೈಮ್ ನೋಡಿದವ್ರಿಗೆ ಆಗಿರುತ್ತೆ ಖಂಡಿತ. ಅದು ಆ್ಯಕ್ಚುಲಿ ನಿಮ್ಮದು ಅಲ್ಲಿ ಪೋಸ್ಟರ್ ಇದೆಯಲ್ಲ, ನಮಗೆ ಲಾಲಾ ಲ್ಯಾಂಡ್ ಸೀನ್ ಥರ ಕಾಣಿಸ್ತು. ಒಂದು ಪೋಸ್ಟ್ ಮಾಡಿದ್ದ. ಹಾಂ ಹೌದು, ನಾನು ನೋಡಿದ್ದೀನಿ ಇದನ್ನ. ಹೌದಾ? ನಾನು ನೋಡಿದ್ದೀನಿ, ಚೆನ್ನಾಗಿದೆ. ಚಿಲ್ಸುವ ಮೀಮ್ಗಳ ಓಕೆ, ನೀವು ಹಾಂ ಓಕೆ, ಕ್ರಾಸ್ ಪ್ರಮೋಷನ್ಸ್ ಮಾಡಿ. ಸೊ ಅದೇ ನೀವು ರಕ್ಷಿತ್ ಅಂತ ನೆನಪಾಯ್ತು, ನೀವು ಹೂವಿನ ರಕ್ಷಿತ್ ಶೆಟ್ಟಿ ಅವ್ರು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಸೊ ಹೌ ಇಸ್ ದಟ್? ಒಂಥರ ಸ್ಟಾರ್ ಸ್ಟ್ರಕ್ ನಮ್ಗೆ ಗೊತ್ತಿಲ್ಲ ಅದು. ನನಗೆ ಹೀ ಈಸ್ ವೆರಿ ಕಾಂಟ್ರಿಬ್ಯೂಟಿಂಗ್, ವೆರಿ ಗಿವಿಂಗ್. ನಾನು ಯೂಶ್ವಲಿ ಸಿನಿಮಾದಲ್ಲಿ ಅಥವಾ ನನ್ನ ಪ್ರೊಫೆಷನಲ್ಲಿ ಒಬ್ಬರು ನೋಟಿಸ್ ಮಾಡೋದೇ ಅದಕ್ಕೆ, ಮನುಷ್ಯ ಹೆಂಗೆ ಆಫ್ ಸ್ಕ್ರೀನ್ ಅಂತ. ಸೊ ಆ ಥರ ಬಿಗ್ ಬಡ್ಜೆಟ್ ಮೂವಿನ ಒಬ್ಬ ಹೊಸಬಂಗೆ, ಅಂದರೆ ಒಬ್ಬ ಹುಡುಗಂಗೆ ಔಟ್ಸೈಡರ್, ನನಗೆ ಯಾರು ಐ ಆಮ್ ನಾಟ್ ಅ ಸ್ಟಾರ್ ಕಿಡ್ ಅವ್ರ ಅಪ್ಪ ಏನು ಮಾಡಿಟ್ಟಿರೋ ಇದಲ್ಲ. ಬಟ್ ನನ್ನಂಥವನಿಗೆ ಪ್ರತಿಭೆ ನೋಡಿ ಕರೆಸಿ ಇಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿನ ಕೊಡೋದಕ್ಕೆ ಅದಕ್ಕೆ ಬೇರೆ ಥರನೇ ಕರೇಜ್ ಬೇಕು. ಅವರೇ ಮಾಡ್ಬೋದಿತ್ತು ಈ ಸಿನಿಮಾ. ಸೊ ಅವರು ಇನ್ನೊಬ್ಬರು ನಂಬಿ ಒಬ್ಬ ಡೈರೆಕ್ಟರ್ ಇಲ್ಲ, ಈ ಫೇಸ್ ನೋಡ್ತಾ ಇದ್ದೀನಿ ವಿಹಾನ್ನು ಈ ಥರ ಹಿಂಗೆ ಅಂತ ಅಂದಾಗ, ಒಬ್ಬರು ಈ ಕಾಲದಲ್ಲಿ ಒಂದು ₹100 ಎತ್ತಿಂಗ್ ಕೊಡೋದೇ ಕಷ್ಟ. ಅವರು ಅದ್ರಲ್ಲಿ ಇಷ್ಟು ಕೋಟಿ ದುಡ್ಡು ಹಾಕಿ ಈ ಮಾಡಿ ವಿಹಾನ್ಗೆ ಅಂದರೆ ದಟ್ ಸಮಥಿಂಗ್ ವಿಚ್ ಈಸ್ ಟೂ ಮಚ್ ಟು ಎಕ್ಸ್ಪ್ರೆಸ್ ಫಾರ್ ಮಿ. ಐ ಆಮ್ ಆಲ್ವೇಸ್ ಥ್ಯಾಂಕ್ಫುಲ್ ಟು. ಅದೇ ಪರಂಬಾಲಿ ವರ್ಕ್ ಮಾಡಿರೋ ಎಕ್ಸ್ಪೀರಿಯನ್ಸ್, ಅದೇ ಬೀಯಿಂಗ್ ಗ್ರೇಟ್ಫುಲ್ ಅಥವಾ ಆಭಾರಿ ಅಂತ ಹೇಳ್ತಾರಲ್ಲ. ಅಂದರೆ ರಕ್ಷಿತ್ ಸರ್ ಬಗ್ಗೆ ಎಸ್ಪೆಷಲಿ ಹೇಳಬೇಕಂದ್ರೆ ಬಹುಶಃ 3 ಸರ್ತಿ ಅಥವಾ 4 ಸರ್ತಿ ಅವ್ರನ್ನ ಭೇಟಿ ಮಾಡಿದ್ದೀನಿ ಅಷ್ಟೇ. ಆ ಥರ ಚರ್ಚೆ ಎಲ್ಲ ಕೂತ್ಕೊಂಡು ಮಾತಾಡೋ ಹಾಗೆ ಅವಕಾಶ ಸಿಕ್ಕಿಲ್ಲ. ಬಟ್ ಗೊತ್ತಾಗುತ್ತೆ ಯಾವ ರೀತಿ ಅಥವಾ ಯಾವ ಪರ್ಸ್ಪೆಕ್ಟಿವಲ್ಲಿ ಕೆಲಸ ಮಾಡ್ತಾರೆ ಅಂತ. ಅಂದರೆ ಬಹುಶಃ ಅವ್ರಿಗೆ ಊಟ ಅನ್ನೋದು ಸಿನಿಮಾನೇ, ಮಲ್ಕೊಳ್ಳೋದು ಸಿನಿಮಾನೇ, ನೋಡೋ ರೀತಿ ಸಿನಿಮಾ ಮೇಲೆ ಜಾಸ್ತಿ ಆಸಕ್ತಿ ಒಲವಿರೋ ಅಂತಹ ಮನುಷ್ಯ ಅನ್ನೋದು ಗೊತ್ತಾಗುತ್ತೆ. ತುಂಬಾ ಸಿನಿಮಾ ಅನ್ನೋ ಪ್ರಪಂಚಕ್ಕೆ ಎಷ್ಟಾಗುತ್ತೋ ಅಷ್ಟು ಕೊಡುಗೆ ನೀಡಬೇಕು ಅನ್ನೋ ಒಂದು ಥಾಟ್ ಪ್ರೊಸೆಸ್ಸಲ್ಲೇ ಯಾವಾಗಲೂ ಇರ್ತಾರೆ. ಅದಕ್ಕೆ ಅಂತ ಕಾಣಿಸುತ್ತೆ. ಈಗ ನಾನು ಹೇಳ್ದಲ್ಲ, ಈಗ ಸರ್ ನನಗೆ ನಮ್ಮ ಡೈರೆಕ್ಟರ್ ಸರ್ ಹೇಳಿದ್ರು, ನೀನು ನನಗೆ ನಂಬಿಕೆ ಇಡಬೇಕು, ನಾನು ನಿನ್ನನ್ನು ನಂಬ್ತೀನಿ ಅಂತ. ಹಾಗೆ ರಕ್ಷಿತ್ ಸರ್ ಅದು ಹೇಗೆ ಸಾಕಷ್ಟು ಹೊಸಬ್ರನ್ನ ನಂಬಿದ್ದಾರೆ. ಐ ಥಿಂಕ್ ದಟ್ಸ್ ದಿ ಮ್ಯಾಜಿಕಲ್ ಮೊಮೆಂಟ್ ಹಿಯರ್. ಹೇಗೆ ಇವ್ರು ಹೇಳ್ದಾಗೆ ₹100 ಕೊಡೋದಕ್ಕೆ ಆಚೆ ಈಚೆ ನೋಡೋರು, ನಾನು ಪ್ರೊಡ್ಯೂಸ್ ಮಾಡ್ತೀನಿ, ಅದು ಯಾರ್ಯಾರಿಗೆ? ಹೊಸಬ್ರಿಗೆ. ನಟರ ಬಗ್ಗೆ ನೋಡಿದ್ರೆ ನಾವೆಲ್ಲರೂ ಹೊಸಬ್ರು, ನಮ್ಗೆ ಯಾವುದ್ರ ಬಗ್ಗೆನೂ ಮಾಹಿತಿ ಇಲ್ಲ. ಡೈರೆಕ್ಷನ್ ನಮ್ಮ ಸರ್ದು ಡೆಬ್ಯೂ, ಅದೇ ಇದ್ರ ಹಿಂದೆ ಮಾಡಿದ್ದಾರೆ ಕಥಾ ಸಂಗಮ ಅಂತ, ಬಟ್ ಡೆಬ್ಯೂ. ಆಮೇಲೆ ಶ್ರೀವತ್ಸನ್ ಸರ್ ನಮ್ಮ DOP, ಅವ್ರಿಗೆ ಮತ್ತೆ ಒಂದು ಹೊಸ ಪರಿಚಯ ಆಗಲಿ ಇಂಡಸ್ಟ್ರಿಗೆ ಅಂತ ಅವ್ರ ಮೇಲೆ ಇಟ್ಟಿರೋ ನಂಬಿಕೆ ಆಗಲಿ. ಈ ಥರ ನೀವು ಪ್ರತಿಯೊಂದು ಆಸ್ಪೆಕ್ಟನ್ನ ಅಥವಾ ಡಿಪಾರ್ಟ್ಮೆಂಟ್ಗಳನ್ನ ನೋಡ್ಕೊಂಡು ಹೋದರೆ ಎಲ್ಲರೂ ಹೊಸಬ್ರ ಮೇಲೆ ಇಷ್ಟು ನಂಬಿಕೆ ಇಟ್ಟಿದ್ದಾರೆ. ನಾವು ಅಷ್ಟೇ ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದೀವಿ ಅಂತ ಭಾವಿಸ್ತೀವಿ. ಬಟ್ ದಿಸ್ ಇಸ್ ದಿ ಬ್ಯೂಟಿ ದಟ್ ಲೈಸ್ ಇನ್ ಹಿಮ್. ಹೊಸಬ್ರಿಗೆ ಅವಕಾಶ ಕೊಡೋದು, ಹೊಸಬ್ರನ್ನ ನಂಬೋದು,
ಜೊತೆಗೆ ಕನ್ನಡ ರಂಗಕ್ಕೆ ಏನಾದರೂ ಕೊಡುಗೆ ನೀಡ್ತಿರ್ಬೇಕು ಆ್ಯಂಡ್ ಅದು ವಿಭಿನ್ನವಾಗಿರಬೇಕು. ನಮ್ಮ ಆಡಿಯನ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂಥ ಒಂದು ಒಳ್ಳೆ ಅಥವಾ ಎಕ್ಸ್ಪೆಕ್ಟ್ ಮಾಡೋದನ್ನ ಕೊಡಬೇಕು, ಜೊತೆಗೆ ಅಬ್ಬಾ ಇಷ್ಟು ಚೆನ್ನಾಗಿದೆಯಾ ಅನ್ನೋ ಥರ ಪ್ರಾಜೆಕ್ಟ್ ಇರಬೇಕು ಅನ್ನೋ ಪ್ರಾಜೆಕ್ಟ್ಸ್ಗಳನ್ನ ಮಾಡ್ಕೊಂಬಂದಿರೋದು. ಇಬ್ಬನಿ ತಬ್ಬಿದಾಗೆ ಅವ್ರು ನೀಡಿರೋ ಕೊಡುಗೆನೇ ಹೀಗೆ. ಆ್ಯಂಡ್ ನಮಗೆಲ್ಲ ಅವ್ರು ಹೇಗೆ, ಈಗ ಪ್ರೊಡಕ್ಷನ್ ಹೌಸ್ ಅಂತ ಅಂದರೆ ಅದೊಂಥರ ತಂದೆ ಇದ್ದ ಹಾಗೆ. ನೀನು 10 ರೂಪಾಯಿ ಕೊಟ್ರೇ ನೀನು ಮ್ಯಾಗಿ ಪ್ಯಾಕೆಟ್ ತರೋಕ್ಕಾಗೋದು, ನೀನು 15 ರೂಪಾಯಿ ಕೊಟ್ರೇ ನೀನು ಮಸಾಲೆ ದೋಸೆ ತಿನ್ನೋಕ್ಕಾಗೋದು. ಯಾರು ಕೊಡೋದು? ನಮ್ಮ ಮನೇಲಿ ನಮ್ಗೆ ಅಪ್ಪಂದ್ರು ಕೊಡೋರು. ಹಾಗೆ ನೀನು ಹಿಂಗೆ ಹಾಕಿದ್ರೇ ನೀನು ಸೆಟ್ ವರ್ಕ್ ಹಾಕೋಕ್ಕಾಗೋದು, ಕಾಸ್ಟ್ಯೂಮ್ ತರೋಕ್ಕಾಗೋದು, ನಮಗೆ ಪೇಮೆಂಟ್ ಕೊಡೋದಕ್ಕಾಗೋದು. ಸೊ ಒಂದು ಇಡೀ ಪ್ರಾಜೆಕ್ಟ್ಗೆ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಕೆಲಸ ಮಾಡಿರೋವಂಥ ಮನುಷ್ಯ. ಆಲ್ವೇಸ್ ಗ್ರೇಟ್ಫುಲ್, ಆಲ್ವೇಸ್ ಗ್ರೇಟ್ಫುಲ್. ಐ ಥಿಂಕ್ ಒಂದು ಆರ್ಟ್ ಫಾರ್ಮ್ನ ಪ್ರಯಾರಿಟಿಯಾಗಿ ಇಟ್ಕೊಂಡಾಗ ಎವ್ರಿಥಿಂಗ್ ಯು ಬ್ಯಾಂಕ್ ಆನ್ ವಿಲ್ ಆಲ್ಸೋ ಬಿ ಬೇಸ್ಡ್ ಆನ್ ದಟ್ ಓನ್ಲಿ. ಇವ್ರಿಗೋಸ್ಕರ ದುಡ್ಡು ಹಾಕ್ಬೋದಾ, ಇವ್ರಿಗೆ ಪ್ರೊಡ್ಯೂಸ್ ಮಾಡ್ಬೋದಾ ಅನ್ನೋದಿರಲ್ಲ. ಟ್ಯಾಲೆಂಟ್ ವಿಲ್ ಬ್ಯಾಂಕ್ ಆನ್ ಟ್ಯಾಲೆಂಟ್ ಅಲೋನ್. ಸೊ ಆ ಥರ ಇರೋದ್ರಿಂದ ಬ್ಯಾರಿಯರ್ಸ್ ಕಮ್ಮಿ ಇರುತ್ತೆ, ಲಿಮಿಟೇಷನ್ಸ್ ಕಮ್ಮಿ ಇರುತ್ತೆ. ಆ್ಯಂಡ್ ಯು ವಿಲ್ ಓನ್ಲಿ ಸಿ ಟ್ಯಾಲೆಂಟ್ ಇನ್ ಎವ್ರಿ ಅದರ್ ಪರ್ಸನ್ ಯು ಬ್ರಿಂಗ್ ಆನ್ ಬೋರ್ಡ್. ಸೊ ಆ ಥರ ಇದ್ದಾಗ ಲಾಟ್ ಆಫ್ ನ್ಯೂ ಕಮರ್ಸ್ ಆ್ಯಂಡ್ ಲಾಟ್ ಆಫ್ ಪೀಪಲ್ ಹೂಮ್ ಯು ಹ್ಯಾವ್ ನಾಟ್ ಸೀನ್ ಇದಕ್ಕಿಂತ ಮುಂಚೆ ಅವರು ದೇ ಕಮ್ ಇನ್ ಟು ಲೈಮ್ ಲೈಟ್ ಆ್ಯಂಡ್ ಅವ್ರ ವರ್ಕ್ ರೆಕಗ್ನೈಸ್ ಆಗುತ್ತೆ. ಸೊ ದಟ್ ಈಸ್ ಹೌ ಹೀ ಈಸ್ ವರ್ಕಿಂಗ್. ಸೊ ವಿಚ್ ಇಸ್ ವೆರಿ ನೈಸ್. ಇದರಿಂದ ಸಾಕಷ್ಟು ಇನ್ನೂ ಹೊಸಬ್ರಿಗೆ ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ, ಇನ್ನು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸಲ್ಲಿ ಇನ್ವಾಲ್ವ್ ಆಗೋಕ್ಕೆ ಆ್ಯಂಡ್ ಟು ಪಾರ್ಟಿಸಿಪೇಟ್. ಅಂದರೆ ಹೊಸಬ್ರು ಅಂದ ತಕ್ಷಣ ಚಿಕ್ಕ ಚಿಕ್ಕ ಪ್ರಾಜೆಕ್ಟಲ್ಲೇ ಇರಬೇಕು ಅನ್ನೋ ಲಿಮಿಟೇಷನ್ನ ಟು ಅನ್ ಎಕ್ಸ್ಟೆಂಟ್ ಈ ಫಿಲಮ್ ಬ್ರೇಕ್ ಮಾಡುತ್ತೆ. ಆ್ಯಂಡ್ ಯು ವಿಲ್ ಸಿ ಹೌ the producers can bank on new talent. If they are talented enough, you can go ahead and put money and it will bring that money back to you because they are talented. And idrallunu you can see like how much he has trusted in the entire team. I think the visuals ನೀವು ಹೇಳ್ದಂಗೆ it is speaking for itself. ಶ್ರೀವತ್ಸನ್ ಅವ್ರದ್ದು this is the first project he has worked and ಎಲ್ಲೂ ಇದು ಅವ್ರ ಫಸ್ಟ್ ಪ್ರಾಜೆಕ್ಟ್ ಅಂತ ಕಾಣಲ್ಲ. that is the effort and ನಂಬಿಕೆ ಅಷ್ಟು ಮಟ್ಟಿಗೆ ಇದ್ದಾಗ I think even the results will be that great. So that's how. So I think you ಮೂರು ಜನ ಜೊತೆ ಮಾತಾಡಿ ನಿಮ್ಮ ಒಪಿನಿಯನ್ಸ್ ಗಿವಿ ಹೌ ಯು ಅಂಡ್ ದ ಮೂವಿ ಹ್ಯಾಪೆಂಡ್ ಲೈಕ್ ಇಲ್ಲಿ ತುಂಬ ಸಂತೋಷ ಆಯಿತು. ಸೊ ನಮ್ಮ ವ್ಯೂವರ್ಸ್ಗೆ ಆ್ಯಂಡ್ ಅವ್ರಿಗೆ ಒಂದ್ಸತಿ ನೀವು ಒಂದು CTA ಕೊಟ್ಟರೆ ಯಾಕೆ ಮೂವಿಗೆ ಬನ್ನಿ, ಯಾವಾಗ ಮೂವಿಗೆ ಬನ್ನಿ ನೋಡಿ ಅಂತ. ಸೊ ಐ ಥಿಂಕ್ ದಟ್ ವುಡ್ ಬಿ ಗ್ರೇಟ್. ಅಂತಂದರೆ ಸಾಕಷ್ಟು ಜನ 90s ಕಿಡ್ಸ್ ಅಂತ ಹೇಳ್ತೀವಿ ಅಥವಾ 2000 early 2000 ಆ ಒಂದು ಫೇಸಲ್ಲಿ ಯಾವ ರೀತಿ ಲವ್ ಸ್ಟೋರೀಸ್ ನಡೀತಿತ್ತು ಅದನ್ನು ಮಿಸ್ ಮಾಡ್ಕೋತಾ ಇದ್ದಾರೆ. ಈಗ ಪ್ರೀತಿ ಅಂದ್ರೇ ಬೇರೆ ಥರ ಭಾವನೆ ಅಥವಾ ಅದಕ್ಕೆ ಬೇರೆ ಸ್ಟ್ರಕ್ಚರ್ ಅಥವಾ ರೂಪ ಇದೆ. ಈಗ 90s ಸ್ಟೋರಿ ಥರ ಬರಬೇಕಪ್ಪ ಒಂದು ಲವ್ ಸ್ಟೋರಿ, ಜಾಸ್ತಿ ಭಾವನೆಗಳಿಗೆ ಪ್ರಾಮುಖ್ಯತೆ ಕೊಡೋ ಥರ ಹೀರೋ ಹೀರೋಯಿನೇ ಇಲ್ವಲ್ಲ ಅಂತ ಅಂದ್ಕೊಂಡವ್ರಿಗೆಲ್ಲ ಈ ಸಿನಿಮಾ ಬಂದು ನೋಡಬೇಕು. ಇನ್ನೊಂದು ಈಗಿನ ಜನರೇಷನ್ಗೆ ಆ್ಯಕ್ಚುಲಿ ಈ ಡ್ರಾಮಾ ಸ್ಟೋರೀಸ್, ಕೊರಿಯನ್ ಡ್ರಾಮಾ ಸ್ಟೋರೀಸ್ ಬಗ್ಗೆ ತುಂಬ ಆಸಕ್ತಿ ಅಥವಾ ಇಂಟ್ರೆಸ್ಟ್ಗಳಿದೆ. ನಮ್ಮ ಸಿನಿಮಾ ಕೂಡ ಅದೇ ಥರ ಇದೆ. ಸೊ ಈ ಆಡಿಯನ್ಸ್ಗಳಿಗೂ ಕೂಡ ಇದು ತುಂಬಾ ಇಷ್ಟ ಆಗುತ್ತೆ. ಇನ್ನೊಂದು ಏನಂತಂದರೆ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡೋ ಅಂಥ ಕಥೆ. ನೀವು ಹೇಳು ಗೆಳತಿ ನೋಡಿರಬಹುದು. ನಮ್ಮ ತಂದೆ ತಾಯಿ, ನಮ್ಮ ಚಿಕ್ಕಪ್ಪಂದರು ಯಾರಿದ್ದಾರೆ, ಚಿಕ್ಕಪ್ಪ ಅವ್ರಿಗೆಲ್ಲರಿಗೂ ಇಷ್ಟ ಆಗಿರೋ ಅಂಥ ಸ್ಟೋರಿಯಲ್ಲಿ ಅದು ಒಂದು ಕಾರ್ ಬರೋದಾಗ್ಲಿ, ನಾವು ಡ್ರೆಸ್ ಮಾಡ್ಕೊಂಡಿರೋ ರೀತಿ ಆಗಲಿ, ಹಾಡು ಭಾವಗೀತೆ ಥರ ಇರೋದಾಗ್ಲಿ, ಇದೆಲ್ಲ ಒಂಥರ ಆ ಒಂದು ವಯಸ್ಸಿರೋ ಅಂಥ ಪ್ರೇಕ್ಷಕರಿಗೂ ಇಷ್ಟ ಆಗುತ್ತೆ. ಓವರ್ ಆಲ್ ಹೇಳ್ಬೇಕಂತಂದ್ರೆ ಇದು ಲವ್ ಸ್ಟೋರಿ, 90s ಕಿಡ್ಸ್ಗೆ ಇಷ್ಟ ಆಗುವಂಥ ಸ್ಟೋರಿ, ಜೊತೆಗೆ ಡ್ರಾಮಾ ಅಂತ ಹೇಳಿದ್ನಲ್ಲ ಆ ವಿಷಯ, ಆಮೇಲೆ ನಮ್ಮ ಇಡೀ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡೋ ಅಂಥ ಸಿನಿಮಾ, ಜೊತೆಗೆ ಸಂಗೀತದ ಮೇಲೆ ಆಸಕ್ತಿ ಇರೋರಿಗೆ ಬಂದು ಕೂತ್ಕೊಂಡು ನೋಡು. ಬಿಕಾಸ್ ನಮ್ಮ ಆಲ್ಬಮ್ ನೀವು ನೋಡಿದ್ರೆ ಈಗ ಆಲ್ರೆಡಿ ನಾವು ರಿಲೀಸ್ ಮಾಡಿರೋದು ಒಂದ್ರ ಹಾಗೆ ಇನ್ನೊಂದಿಲ್ಲ. ಒಂದರಲ್ಲಿ ನಿನಗೆ ಒಂದು ಡಾನ್ಸ್ ನಂಬರ್, ಒಂದು ಹೆಣ್ಣಿನ ಭಾವನೆ, ಒಂದು ಕಲ್ಚರಲ್ ಎಕ್ಸ್ಪೀರಿಯನ್ಸ್ ಕೊಡೋ ಅಂಥ ಒಂದು ಇದು ಹಾಡಿದೆ. ಈಗ ಅನಾಹಿತ ಅಂತ ತಗೊಂಡ್ರೆ ಅಲ್ಲಿ ನಿಮಗೆ ಮ್ಯಾಜಿಕಲ್ ಎಕ್ಸ್ಪೀರಿಯನ್ಸ್, ನೀವು ಹೇಳ್ದಾಗೆ ಜಾಸ್ತಿ ಈ ಸ್ಪಾರ್ಕಲ್ಸ್ ಅಥವಾ ಗ್ಲಿಟರ್ಸ್ ಡ್ರೀಮಿ ಆಗಿ ಕಾಣಿಸೋ ಅಂಥ ಹಾಡಾಗಿದೆ. ಸದಾ ನೀನೆ ಅನ್ನೋದು ಕಾಂಪೋಸಿಷನ್ ವೈಸ್ ಆಗಲಿ ತುಂಬ ವಿಭಿನ್ನವಾಗಿದೆ. ಆಮೇಲೆ ಬರವಣಿಗೆ ಅಲ್ಲಿ ನೀವೇನು ನೋಡ್ತೀರಾ, ನಾಗಾರ್ಜುನ ಶರ್ಮಾ ಅವರು ಬರೆದಿರೋದು, ಆ ಸಾಹಿತ್ಯ ತುಂಬ ಚೆನ್ನಾಗಿದೆ. ಹೇಳು ಗೆಳತಿ ಅನ್ನೋದು ಭಾವಗೀತೆ ಥರ ಇದೆ. ಒಂದು ಆಲ್ಬಮ್ ಅಲ್ಲಿ ಯಾವ ರೀತಿಯಾದ ಹಾಡುಗಳೆಲ್ಲ ಇರಬೇಕು ಆ ಎಲ್ಲ ಹಾಡುಗಳು ಇದೆ. ಹಾಡು ಇಷ್ಟಪಡೋರಿಗೆ, ಸಂಗೀತ ಇಷ್ಟಪಡೋರಿಗೆ ನಮ್ಮ ಸಿನಿಮಾಗೆ ಬಂದು ನೋಡಿದ್ರೆ ಆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಅಂತ ಏನು ಹೇಳ್ತೀವಿ ಅದು ತುಂಬ ಬ್ರಿಲಿಯಂಟ್ ಆಗಿರುತ್ತೆ. ಸೊ ಆಲ್ಮೋಸ್ಟ್ ಹೇಳೋದಕ್ಕೆ ಹೋದರೆ ಎಲ್ಲರಿಗೂ ಇಷ್ಟ ಆಗುತ್ತೆ, ಮಕ್ಳಿಗೂ ಇಷ್ಟ ಆಗುತ್ತೆ. ನನಗೆ ಈಗ ಕೇಳ್ಬಿಟ್ಟೆ, ಈಗ ಅನಾಹಿತದಲ್ಲಿ
ನಂದು ಕಾಸ್ಟ್ಯೂಮ್ ಚೇಂಜ್ ಆಗುತ್ತಲ್ವಾ, ರೆಡ್ ಕಾಸ್ಟ್ಯೂಮ್ ಇಂದ ವೈಟ್. ಮಕ್ಳಿಗೆ ಅದು ಎಷ್ಟು ಇಷ್ಟ ಆಗಿದೆ ಅಂದ್ರೆ ಅದನ್ನೇ ನೋಡ್ತಾರೆ. ಸೊ ಮಕ್ಳಿಗೂ ಕೂಡ ಇಷ್ಟ ಆಗುವಂತಹ ಸಿನಿಮಾ, ಬಂದು ನೋಡಿ ಅಷ್ಟೇ. ಸೊ ಯಾರನ್ನು ಬಿಡ್ಲಿಲ್ಲ ನೀವು? ಇಲ್ಲ, ನಾ ಹೇಳಿದಲ್ಲ ಎಲ್ಲರ, ಅಂಡ್ ನಾವೆಲ್ ಬೇಸ್ಡ್ ಸ್ಟೋರಿ ತರ ಇದೆ. ಸಾಹಿತ್ಯದ ಬಗ್ಗೆ ಕೊಟ್ಟಿರೋ ಪ್ರಾಮುಖ್ಯತೆ ಆಗ್ಲಿ, ತುಂಬಾ ತುಂಬಾ ಚೆನ್ನಾಗಿದೆ ಮೂವಿ. ನಾವು ಮಾಡಿದೀವಿ ಅಂತ ಹೇಳ್ತಿಲ್ಲ. ಮಕ್ಕಳಿಂದ ಹಿಡಿದು ಮುದುಕರು ತನಕ ಎಲ್ಲರೂ ಬಂದು ಫಿಲ್ಮ್ ನೋಡಿ ಖಂಡಿತ ನೋಡ್ಬೋದು, ಅಚ್ಚುಕಟ್ಟಾಗಿ ನೋಡ್ಬೋದು, ಆರಾಮಾಗಿ ಕೂತ್ಕೊಂಡು ನೋಡ್ಬೋದು. ತುಂಬಾ ಚೆನ್ನಾಗಿದೆ ಅಷ್ಟೇ. ಲವ್ ಮಾಡಿರೋರು, ಮಾಡದಿರೋರು, ಮದುವೆ ಆಗಿರೋರು. ಓ ಎಸ್, ಇಲ್ಲ ಬಿಕಾಸ್ ಯಾಕೆ ಗೊತ್ತಾ, ಎಲ್ಲ ಕಾಲಘಟ್ಟಕ್ಕೂ ನಿಮ್ಗೆ ರಿಲೇಟ್ ಆಗುತ್ತೆ. ಕಾಲೇಜ್ ಸ್ಟೂಡೆಂಟ್ಸಿಗೆ ರಿಲೇಟ್ ಆಗುವಂತಹ ಸ್ಟೋರಿ ಇದೆ. ಕಾಲೇಜ್ ಬಿಟ್ಟು ಕಾಲೇಜಿಂದ ಹೊರಗಡೆ ಹೋದ್ಮೇಲೆ ಜೀವನ ಹೇಗಿರುತ್ತೆ ಅದು ರಿಲೇಟ್ ಆಗೋ ಸ್ಟೋರಿ ಇದೆ. ಮದುವೆ ಆಗೋ ಟೈಮಲ್ಲಿ ಏನ್ ಅನ್ಸುತ್ತೆ ಆ ಸ್ಟೋರಿ ಇದೆ. ಅದಾದ್ಮೇಲೆ ಏನೇನೋ ಇದೆ. ಚಾನ್ ಬನ್ನಿ ಇಲ್ಲಿ ಸ್ಕ್ರೀನ್ ಪ್ಲೇ ಎಲ್ಲ ಬಿಟ್ಕೊಡ್ತಿದ್ದಾರೆ. ಇಲ್ಲ ಹಾಡಲ್ಲಿ ತೋರ್ಸಿರೋದು ಮಾತ್ರ ಹೇಳ್ತಾ ಇರೋದು. ಸೊ ಎಲ್ಲ ಕಾಲಘಟ್ಟಕ್ಕೂ ರಿಲೇಟ್ ಆಗುವಂತಹ ಸ್ಟೋರಿ ಖಂಡಿತ. ನೀವು 3 ಜನ ಒಟ್ಟಿಗೆ ಒಂದ್ಸತಿ ಸೀಟೆ ಕಟ್ಬಿಡಿ. ನೋಡಿ ಚಿತ್ರಮಂದಿರಕ್ಕೆ ಏನ ಆತರ ಹೇಳಿ. ಕರೆಕ್ಟ್ ಆಗಿದೆ. ಇದೇ ಸೆಪ್ಟೆಂಬರ್ 5 ಇಬ್ಬನಿ ತಬ್ಬಿದ ಎಳೆಯಲ್ಲಿ ಚಿತ್ರ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಬರ್ತಾ ಇದೆ. ಖಂಡಿತ ನೋಡಿ, ಥಿಯೇಟರ್ ಬನ್ನಿ. ಥ್ಯಾಂಕ್ ಯು so much. Thank you guys also.